ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಎಲ್ಲರ ಪ್ರೀತಿಯ ಗುರುಗಳು ಆಗಿರತಕ್ಕಂತಹ ಪಿತಾಮಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನಮನಗಳು. ಈ ವೇದಿಕೆಯನ್ನು ನಿರ್ಮಾಣ ಮಾಡಿ ನಮಗೆಲ್ಲರಿಗೂ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಫೌಂಡೇಶನ್ನ ಫೌಂಡರ್ ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ ಹಾಗೂ ಲಕ್ಷ್ಮೀ ರಂಗನಾಥ್ ಮೇಡಮ್ ಅವರಿಗೂ ಸಹ ನಮನಗಳು. ನನ್ನ ತಂದೆ ತಾಯಿಗೆ ಪ್ರಣಾಮವನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಈ ದಿನ ಏಪ್ರಿಲ್ 6, 2026 ಸೋಮವಾರ ದಿನ. ಮಹಾವತಾರ್ ಫೌಂಡೇಶನ್ ನಡೆಸ್ತಾ ಇರತಕ್ಕಂಥ 41 ದಿನಗಳ ಮಂಡಲ ಕಾರ್ಯಕ್ರಮದ 5ನೇ ಬ್ಯಾಚ್ನ 27ನೆಯ ದಿನ ಇದಾಗಿದೆ. ನಾವು ಸಾಮಾನ್ಯವಾಗಿ ಸೋಮವಾರ ದಿನ ನಮ್ಮ ಗುರುಗಳ ಕ್ಲಾಸ್ ಆಗಿದ್ದು ಗುರುಗಳು ಬೇರೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಹಾಜರಾಗುವ ಕಾರಣ ಮೊದಲು ನಾವು ಧ್ಯಾನವನ್ನ ಮಾಡಿ ತದನಂತರ ನಾವು ಜ್ಞಾನ ಹಂಚಿಕೆಯನ್ನ ಪಡ್ಕೊಳ್ಳೋಣ. ನಮ್ಮ ಧ್ಯಾನ 40 ನಿಮಿಷಗಳ ಕಾಲ. 30 ನಿಮಿಷ ನಾವು ಸಂಗೀತ ಧ್ಯಾನದೊಂದಿಗೆ ಧ್ಯಾನವನ್ನ ಮಾಡೋಣ. ತದನಂತರ 10 ನಿಮಿಷಗಳ ಕಾಲ ಶೂನ್ಯ ಧ್ಯಾನವನ್ನ ಮಾಡೋಣ. ಈಗಾಗಲೇ ಅನುಭವ ಇರತಕ್ಕಂತಹ ಮಾಸ್ಟರ್ಸ್ ಧ್ಯಾನಕ್ಕೆ ಸಿದ್ಧರಾಗಿ ಕೂತ್ಕೊಳ್ಳಿ. ಎಲ್ಲರೂ ಸಹ ತಮ್ಮ ರೂಮಿನ ಲೈಟನ್ನು ಆಫ್ ಮಾಡಿಕೊಳ್ಳಿ. 1 ಲೋಟ ನೀರನ್ನ ಸೇವಿಸಿ 1 ಲೋಟ ನೀರನ್ನ ತಮ್ಮ ಪಕ್ಕದಲ್ಲಿ ಇಟ್ಟುಕೊಂಡು ಧ್ಯಾನದ ನಂತರ ಪ್ರಾಣಶಕ್ತಿಯನ್ನು ಹೊಂದಿರತಕ್ಕಂತಹ ನೀರನ್ನ ಸೇವಿಸಿ. ಕನ್ನಡಕ ಧರಿಸಿರತಕ್ಕಂಥವರು ತಮ್ಮ ಕನ್ನಡಕವನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಧ್ಯಾನದ ನಂತರ ಅದನ್ನ ಧರಿಸ್ಕೊಳ್ಳಿ. ಕುರ್ಚಿ ಅಥವಾ ಸೋಫಾ ಅಥವಾ ಮಂಚದ ಮೇಲೆ ಕಾಲನ್ನ ಕೆಳಗೆ ನೀಡಿ ಕೂತಿರತಕ್ಕಂಥವರು ತಮ್ಮ 2 ಕಾಲುಗಳನ್ನ ಲಾಕ್ ಮಾಡ್ಕೊಳ್ಳಿ. ಹಾಗೇನೆ ಕೈಗಳನ್ನ ಬೆರಳುಗಳನ್ನ ಒಂದಕ್ಕೊಂದು ಜೋಡಿಸಿ ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಂಡು ಬೆನ್ನು ಮತ್ತೆ ಕುತ್ತಿಗೆಯನ್ನ ನೇರವಾಗಿ ಇಟ್ಟುಕೊಂಡು ನಿರಾಳವಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಕೆಳಗೆ ಕೂತಿರುವವರು ಕೇವಲ ಕಾಲಿ ನೆಲದಲ್ಲಿ ಕೂತಿರದೆ ಒಂದು ಮೃದುವಾದ ಬಟ್ಟೆ ಅಥವಾ ಮೃದುವಾದ ಮ್ಯಾಟ್ ಅನ್ನು ಹಾಕೊಂಡು ಅದರ ಮೇಲೆ ಕೂತ್ಕೊಳ್ಳಿ. ತಾವು ಸುಖಾಸನ ಅಥವಾ ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕುಳಿತಂತ ಪಕ್ಷದಲ್ಲಿ ಅದೇ ಸ್ಥಿತಿಯಲ್ಲಿ ತಮ್ಮ 2 ಕೈಗಳನ್ನು ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಂಡು ಕೂತ್ಕೊಳ್ಳಿ. ನಾವು ಮಾಡತಕ್ಕಂತಹ ಧ್ಯಾನ ಆನ ಪಾನ ಸತಿ ಧ್ಯಾನ. ಆನ ಅಂತಂದ್ರೆ ನಾವು ಒಳಗೆ ತೆಗೆದುಕೊಳ್ಳತಕ್ಕಂತಹ ಉಸಿರು. ಅಪಾನ ಅಂದರೆ ನಾವು ಹೊರಗೆ ಬಿಡತಕ್ಕಂತಹ ಉಸಿರು. ಈ ಒಳಗೆ ತೆಗೆದುಕೊಳ್ಳುವ ಹಾಗೂ ಹೊರಗೆ ಬಿಡತಕ್ಕಂಥ ಉಸಿರನ್ನ ಗಮನಿಸಿದಾಗ ಆಗುವ ಮಿಲನವೇ ಸತಿ ಧ್ಯಾನ. ಆನಾಪಾನ ಸತಿ ಧ್ಯಾನದಲ್ಲಿ ನಾವು ಮಾಡತಕ್ಕಂಥ ಪ್ರಮುಖ ಪ್ರಕ್ರಿಯೆ ನಮ್ಮ ಉಸಿರನ್ನು ಗಮನಿಸತಕ್ಕಂಥದ್ದು. ನಮ್ಮ ಉಸಿರೇ ಗುರು, ನಮ್ಮ ಉಸಿರೇ ನಮ್ಮ ಪ್ರಾಣ, ನಮ್ಮ ಉಸಿರೇ ಈ ನಮ್ಮ ದೇಹ, ಉಸಿರೇ ನಮ್ಮ ಶಕ್ತಿ. ಆದ ಕಾರಣ ನಾವು ಇಲ್ಲಿ ಕೇವಲ ಉಸಿರಾಟವನ್ನೇ ಗಮನಿಸಬೇಕು. ಉಸಿರಾಟವನ್ನ ಗಮನಿಸಿದಾಗ ಅಥವಾ ಧ್ಯಾನವನ್ನ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಸಹ ಯಾವುದೇ ಆಲೋಚನೆ, ಯಾವುದೇ ಜಪ ತಪ ಮಂತ್ರ ಶ್ಲೋಕ ಯಾವುದೂ ಇಲ್ಲದೆ ನಮ್ಮ 2 ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿದಂತೆ ನಮ್ಮ ಮನಸ್ಸನ್ನು ಸಹ ಮೃದುವಾಗಿ ಮುಚ್ಚಿಕೊಂಡು ಯಾವುದೇ ಆಲೋಚನೆ ಇಲ್ಲದೆ ನಾವು ಧ್ಯಾನಸ್ಥರಾಗಬೇಕು. ಧ್ಯಾನದಿಂದ ನಮಗೆ ಸರ್ವ ಶಕ್ತಿ ಸಹ ಸಿಗತಕ್ಕಂಥದ್ದು. ಆದ್ದರಿಂದ ನಾವು ಧ್ಯಾನ ಮಾಡುವಾಗ ಶಾಂತ ರೀತಿಯಲ್ಲಿ ನಿರಾಳ ಮನಸ್ಸಿನಲ್ಲಿ ಯಾವುದೇ ಚಿಂತೆ ಇಲ್ಲದೆ ಧ್ಯಾನವನ್ನ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ
ನಮ್ಮ ಶರೀರದಲ್ಲಿ ಸುಖ, ಶಾಂತಿ, ಸಂಪತ್ತು ದೊರೆಯುತ್ತದೆ. ಆದ್ದರಿಂದ ನಾವೆಲ್ಲರೂ ಸಹ ತಟಸ್ಥ ಮನಸ್ಸಿನಿಂದ 40 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡೋಣ.
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ಶೂನ್ಯ ಧ್ಯಾನವನ್ನು ಮಾಡೋಣ. ಯಾರು ಸಹ ಮುಂದಿನ ಸೂಚನೆಯವರೆಗೆ ಕಣ್ಣು ತೆರೆಯಬೇಡಿ. ನಿರಾಳವಾದ ತಟಸ್ಥ ಮನಸ್ಸಿನಿಂದ, ಯಾವುದೇ ಆಲೋಚನೆ ಇಲ್ಲದೆ, ಯಾವುದೇ ಜಪ ತಪ ಶ್ಲೋಕ ನಾಮ ಸ್ಮರಣೆ ಇಲ್ಲದೆ ಶಾಂತ ರೀತಿಯಲ್ಲಿ ಶೂನ್ಯ ಧ್ಯಾನವನ್ನ ಮಾಡೋಣ.
ಆಸ್ಟೆಸ್ ಇನ್ನು ಕೇವಲ 5 ನಿಮಿಷಗಳ ಶೂನ್ಯ ಧ್ಯಾನವನ್ನು ಮುಂದುವರಿಸೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ಆಸ್ಟೆಸ್ ಇನ್ನು ಕೇವಲ 30 ಸೆಕೆಂಡುಗಳ ಶೂನ್ಯ ಧ್ಯಾನವನ್ನು ಮುಂದುವರಿಸೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ಇನ್ನು ಕೇವಲ 10 ಸೆಕೆಂಡುಗಳ ಶೂನ್ಯ ಧ್ಯಾನ. ಎಲ್ಲರೂ ಸಹ ಧ್ಯಾನದಿಂದ ಸಹಜ ಸ್ಥಿತಿಗೆ ಬನ್ನಿ. ಯಾರು ಸಹ ಕಣ್ಣು ತೆರೆಯಬೇಡಿ. ಎಲ್ಲರೂ ಸಹ ಧ್ಯಾನದಿಂದ ದೇಹೆಚ್ಚರಿಕೆಗೆ ಬನ್ನಿ. ಯಾರು ಸಹ ಕಣ್ಣು ತೆರೆಯಬೇಡಿ. 5
4 3 2 1 0. ನಿಧಾನವಾಗಿ ತಮ್ಮ ಕೈ ಹಾಗೂ ಕಾಲುಗಳನ್ನು ಬಿಡಿಸಿಕೊಂಡು ತಮ್ಮ ಎರಡೂ ಕೈಗಳ ಹಸ್ತವನ್ನು ಎರಡೂ ಕಣ್ಣುಗಳ ಮೇಲೆ 10 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 5 4 3 2 1. ನಿಧಾನವಾಗಿ ತಮ್ಮ ಎರಡೂ ಹಸ್ತಗಳನ್ನು ನೋಡುತ್ತಾ ಮುಗುಳ್ನಗುವಿನೊಂದಿಗೆ ತಮ್ಮ ಎರಡೂ ಕಣ್ಣುಗಳನ್ನು ತೆರೆಯಿರಿ. ಎಲ್ಲರೂ ಸಹ ಎಚ್ಚರಿಕೆಗೊಂಡು ತಮ್ಮ ರೂಮಿನ ಲೈಟ್ ಹಾಗೂ ವಿಡಿಯೋವನ್ನು ಆನ್ ಮಾಡಿಕೊಳ್ಳಿ. ಧ್ಯಾನವನ್ನು ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಧನ್ಯವಾದಗಳು. ಹಾಗೆಯೇ ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೆ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನ ಹೇಳೋಣ. ನಮ್ಮ ಮುಂದಿನ ಕಾರ್ಯಕ್ರಮ ಜ್ಞಾನ ಹಂಚಿಕೆ. ಗುರುಗಳು ಮಾಸ್ಟರ್ ರಂಗನಾಥ್ ಸರ್ ಅವರು ಸದ್ಯದಲ್ಲೇ ಜಾಯಿನ್ ಆಗಲಿದ್ದಾರೆ. ಅಲ್ಲಿವರೆಗೆ ಮಹಾವತಾರ್ ಫೌಂಡೇಶನ್ ದಿನಾಂಕ 11/4/2026 ಅಂದರೆ ಈ ಶನಿವಾರದಂದು ಆಫ್ಲೈನ್ ಅಂದರೆ ಮಹಾವತಾರ್ ಸಂಸ್ಥೆಯ ಕಚೇರಿಯಲ್ಲಿ ಅಗ್ನಿಹೋತ್ರ ಮತ್ತು ಮುದ್ರೆಗಳ ಕಾರ್ಯಾಗಾರವನ್ನ ನಡೆಸಲಿದೆ. ಒಂದು ದಿನದು ಈ ಕಾರ್ಯಕ್ರಮವನ್ನ ಶ್ರೀಮತಿ ಡಾಕ್ಟರ್ ಚಂದನ, ಅಂದ್ರೆ ಇವರು ಅಗ್ನಿಹೋತ್ರದಲ್ಲಿ ಡಾಕ್ಟರೇಟ್ ಅನ್ನ ಮಾಡಿಕೊಂಡಿದ್ದಾರೆ. ಹಾಗೇನೆ ಮುದ್ರೆಯಲ್ಲಿ ಸಹ ಪರಿಣಿತರಾಗಿದ್ದು ಇವರು ಮಹಾವತಾರ್ ಸಂಸ್ಥೆಗೆ ಬಂದು ಅಲ್ಲಿ ಆಫ್ಲೈನ್ ಕಾರ್ಯಕ್ರಮವನ್ನ ನಡೆಸ್ಕೊಡಲಿದ್ದಾರೆ. ತಾವು ಈ ಕಾರ್ಯಕ್ರಮಕ್ಕೆ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಕಾರ್ಯಕ್ರಮಕ್ಕೆ ಹಾಜರಾಗಬಹುದಾಗಿದೆ. ಈ ಕಾರ್ಯಕ್ರಮಕ್ಕೆ ಪೇಮೆಂಟ್ ಸಹ ಮಾಡಬೇಕಾಗಿದ್ದು Rs. 2,000 ಸಹ ಕಟ್ಟಬೇಕಾಗಿದೆ. ಆದ್ದರಿಂದ ಆಸಕ್ತಿ ಇರುವವರು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಈ ಕಾರ್ಯಕ್ರಮದ ಸದುಪಯೋಗವನ್ನ ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ವಿನಂತಿಸ್ತೇನೆ. ಜೊತೆಗೆ ದಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಡಿಯೋ ಬರುತ್ತೆ. ಈ ವಿಡಿಯೋನ ದಯಮಾಡಿ ಎಲ್ಲರೂ ಸಹ ಚಾಟ್ ಬಾಕ್ಸ್ಗೆ ಹೋಗಿ ಅದನ್ನು ಓಪನ್ ಮಾಡಿ ನೋಡಿ ಒಂದು ಲೈಕ್ ಅನ್ನು ಕೊಡತಕ್ಕಂಥದ್ದು, ಜೊತೆಗೆ ಈ ಕಾರ್ಯಕ್ರಮ ಹೇಗಿತ್ತು ಅಥವಾ ವಿಡಿಯೋ ಹೇಗಿದೆ ಅಂತ ಹೇಳತಕ್ಕಂಥ, ಇದರಲ್ಲಿ ತಾವು ಏನನ್ನ ಕಲ್ತ್ರಿ ಅನ್ನತಕ್ಕಂತಹ ಒಂದು ಅಭಿಪ್ರಾಯವನ್ನ ತಮ್ಮ ಕಾಮೆಂಟ್ ಮೂಲಕ ತಿಳಿಸಬೇಕು ಅಂತ ವಿನಂತಿ. ಯಾಕಂತಂದ್ರೆ ತಾವು ಇದನ್ನ ಓಪನ್ ಮಾಡಿ ತಮ್ಮ ಕಾಮೆಂಟ್ ಅನ್ನ ಕೊಟ್ಟಾಗ ಬೇರೆಯವರು ಸಹ, ಅಂದ್ರೆ ಈ ವೇದಿಕೆಯಲ್ಲಿ ಇಲ್ಲದವರು ಸಹ ಈ ಒಂದು ವಿಡಿಯೋವನ್ನ ನೋಡಿ ಅದರಲ್ಲಿರತಕ್ಕಂಥ ಅಂಶವನ್ನ ಅವರು ಕಲ್ತ್ಕೊಂಡು ಅದರ ಸದುಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಕ್ರಿಯೆಯನ್ನ ಮಾಡಬೇಕಾಗಿದೆ. ಆದ್ದರಿಂದ ತಾವು ಈ ಕಾರ್ಯಕ್ರಮದಲ್ಲಿ ಇದ್ದಾಗ ಮಾತ್ರ ಅಲ್ಲ, ತದನಂತರವೂ ಅಥವಾ ನಾಳೆ ಪ್ರತಿದಿನ ಬರತಕ್ಕಂಥ ವಿಡಿಯೋವನ್ನ ಓಪನ್ ಮಾಡಿ ಅದರಲ್ಲಿರತಕ್ಕಂಥ ಅಂಶವನ್ನ ಮರು ಮನನ ಮಾಡಿಕೊಂಡು ನಾವು ಕಲೀಲಿಕ್ಕೆ ಬಹಳ ಬಹಳ ಸಹಕಾರಿಯಾಗುತ್ತೆ. ಜೊತೆಗೆ ಈಗಾಗಲೇ ನಾವು ಶನಿವಾರದಂದು ಇಂಥ ಒಂದು ವಿಡಿಯೋವನ್ನ ನೋಡಿ ಅದರ ಅಭಿಪ್ರಾಯವನ್ನ ಕೊಡಿ ಅಂತ ಹೇಳತಕ್ಕಂಥದ್ದನ್ನು ಸಹ ಹೇಳ್ತಾ ಇದ್ದೇವೆ. ನಮ್ಮ ಗುರುಗಳು ಈಗಾಗಲೇ ಹಾಜರಾಗಿದ್ದಾರೆ. ಈ ದಿನ ನಮಗೆ ಜ್ಞಾನವನ್ನು ಹಂಚಲಿಕ್ಕೆ ಡಾಕ್ಟರ್ ರಂಗನಾಥ್ ಸರ್ ಅವರು ಹಾಜರಾಗಿದ್ದು, ಸರ್ ಇವತ್ತು ಕನಸುಗಳ ವ್ಯಾಖ್ಯಾನ ಭಾಗ 3 ಈ ಬಗ್ಗೆ ಜ್ಞಾನ ಹಂಚಿಕೆಯನ್ನ ಮಾಡಲಿದ್ದಾರೆ. ಡಾಕ್ಟರ್ ರಂಗನಾಥ್ ಸರ್ ಅವರಿಗೆ ಈ ವೇದಿಕೆಯ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಓ ಟು ಯು ಸರ್, ವೆಲ್ಕಮ್ ಸರ್. ಧನ್ಯವಾದಗಳು. ಎಲ್ಲರಿಗೂ ಶುಭ ಸಂಜೆ ಮಾಸ್ಟರ್ಸ್. ಸೊ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್,
ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಸಿ ಪತ್ರಿಜಿ ಅವರಿಗೂ ಮತ್ತು ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿ ಅವರಿಗೂ ಪ್ರತ್ಯೇಕ ನಮನಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಪ್ರಾರಂಭಿಸ್ತು. ಎಸ್ ಮಾಸ್ಟರ್ಸ್, ಇಷ್ಟವರೆಗೂ ಅದ್ಭುತವಾದ ಧ್ಯಾನ ಮಾಡಿದ್ವಿ. ಈಗ ಜ್ಞಾನವನ್ನು ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಮಾಡೋಣ. ಆದರೆ ಪ್ರತಿ ಕ್ಲಾಸಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಮೊದಲನೇದಾಗಿ ಪ್ರಶ್ನೆಗಳಿಂದ ಶುರು ಮಾಡ್ತೀವಿ, ಆಯ್ತಾ? ಪ್ರಶ್ನೆಗಳಿಗೂ ಸಿದ್ಧವಾಗಿರಿ, ಆಯ್ತಾ? ಪ್ರಶ್ನೆಗಳ ಆದ್ಮೇಲೆ ನೆಕ್ಸ್ಟ್ ಟಾಪಿಕ್ ಶುರು ಆಗತ್ತೆ. ಇಲ್ಲಿ ಈ ಪ್ರಶ್ನೆಗಳು ಯಾವುದು ಅಂತಂದ್ರೆ, ಲಾಸ್ಟ್ ನಾವು ಏನ್ ಚರ್ಚೆ ಮಾಡಿದ್ವು ಕನಸುಗಳ ಬಗ್ಗೆ, ಕನಸುಗಳು ಎಸ್ಪೆಷಲಿ ಕನಸುಗಳು ಅಂತಂದ್ರೆ ನಿದ್ದೆನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಸಂಪೂರ್ಣವಾಗಿ ಮಾಡಿದ್ವಿ. ಇದರಲ್ಲಿ 2-3 ಕ್ವಶನ್ಸ್ ಬರುತ್ತೆ. ಯಾರ್ಯಾರಿಗೂ ಆನ್ಸರ್ ಗೊತ್ತಿದೆಯೋ ಅವರು ಹ್ಯಾಂಡ್ ರೈಸ್ ಮಾಡಿ. ನೀವು ಚೆನ್ನಾಗಿ ಓದಿದ್ರೆ, ಚೆನ್ನಾಗಿ ಆ ವಿಡಿಯೋನ ವೀಕ್ಷಣೆ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಆ ಜ್ಞಾನ ಇರ್ತದೆ. ಅದನ್ನು ಟೆಸ್ಟ್ ಮಾಡ್ಕೊಳ್ಳಿ ಇಲ್ಲಿ, ಆಯ್ತಾ? ರೈಟ್. ಈಗ ನಿದ್ರೆ, ಎಷ್ಟು ಟೈಪ್ಸ್ ನಿದ್ರೆ ಇರ್ತದೆ, ಆಯ್ತಾ? ಹ್ಯಾಂಡ್ ರೈಸ್ ಮಾಡಿ. ಫೇಸಸ್ 5. 5 ಸರ್. 5. ಓಕೆ, ಅಂದ್ರೆ ಅದು ಬೇರೆ, ಅದು ಫೇಸ್ ಸ್ಟೇಜಸ್. ನಾನು ಹೇಳೋದು ನಿದ್ರೆ 6ರಿಂದ 7 ಸರ್. ನಿದ್ದೆ ಹೋಗ್ತೀವಲ್ಲ, ನಿದ್ದೆ ಹೋಗುವಾಗ ನಮ್ಗೆ ಯಾವ ರೀತಿಯಲ್ಲಿ ಅಂದ್ರೆ ಎಷ್ಟು ಟೈಪ್ಸ್ ನಿದ್ದೆಗಳು, ಅಂದ್ರೆ ನಿದ್ದೆ ಒಳಗಡೆ ಹೋದ್ಮೇಲೆ ಅವಾಗ ಒಂದು ಕನಸುಗಳು ಬರ್ತವೆ, ಒಂದು ಕನಸುಗಳು ಬರಲ್ಲ. ಅದ್ರ ಪ್ರಕಾರ 2 ಟೈಪ್ ಆಫ್ ನಿದ್ದೆಗಳು ನಾನು ಹೇಳಿದ್ದೀನಿ. ಎಸ್, ನಿಮ್ಮ ಟರ್ನು ಆಗಿದೆ ಮೇಡಮ್. ನೆಕ್ಸ್ಟ್ ಬೇರೆಯವರು. ಫಸ್ಟು ವಿಡಿಯೋಗಳು ಆನ್ ಮಾಡ್ಕೊಳ್ಳಿ, ಯಾರ್ಯಾರಿಗೆ ಅವಕಾಶ ಇದೆಯೋ ವಿಡಿಯೋಗಳು ಆನ್ ಮಾಡ್ಕೊಂಡು ಆನ್ಸರ್ ಮಾಡಿ ಪ್ರಯತ್ನ ಮಾಡಿ. ಐ ಥಿಂಕ್ ನಾವೇನ್ ಮಾಡ್ಬೇಕಂದ್ರೆ ಈಗ ನೆಕ್ಸ್ಟು ಟೀಚರ್ ಟ್ರೈನಿಂಗು ಇಂಥವೆಲ್ಲ ಸ್ಟಾರ್ಟ್ ಮಾಡಬೇಕು, ಆಯ್ತಾ? ಈ ಸಬ್ಜೆಕ್ಟ್ಸ್ ಅನ್ನು ತಿಳ್ಕೊಂಡು ನೀವೇ ಟೀಚರ್ಸ್ ಆಗಿ ತಯಾರಾಗಬೇಕು. ಎಸ್, ಬೇಗ ಬೇಗ, ಡೋಂಟ್ ವೇಸ್ಟ್ ಮೈ ಟೈಮ್. ಎಷ್ಟು ನಿದ್ದೆಗಳಿದೆ? ಆಯ್ತು, ಓಕೆ, ನಾನೇ ಹೇಳ್ತೀನಿ. 6ರಿಂದ 7 ಸರ್. ನಾನ್ ರೆಮ್ ಸ್ಲೀಪ್ ಅಂತ. ಓಕೆ, ಆಯ್ತು. ನಾನ್ ರೆಮ್ ಸ್ಲೀಪ್ ಅಂದ್ರೆ ಏನು? ಹ್ಯಾಂಡ್ ರೈಸ್ ಮಾಡಿ. ನಾಗರತ್ನಮ್ಮ ಮಾತಾಡಿ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ. ನಾನ್ ಸ್ಲೀಪ್ ಗೊತ್ತಿಲ್ಲ, ನೀವ್ ಹೇಳಿದ್ದು ಹಿಂದಿಲ್ದು ನನ್ಗೆ ಯಾಕೋ ಕರೆಕ್ಟ್ ಆಗಿ ಕೇಳಿಸಿಲ್ಲ. ನನಗೇನಂತಂದ್ರೆ ಕ್ಯಾಟ್ ಸ್ಲೀಪ್ ಅಂತ ಒಂದು ಗೊತ್ತಿತ್ತು ನನಗೆ. ಯಾವುದು? ಕ್ಯಾಟ್ ಸ್ಲೀಪ್ ಅಂದ್ರೆ ಶಾರ್ಟ್ ಸ್ಲೀಪ್ ಅಂದ್ರೆ ಕ್ಯಾಟ್ ಕ್ಯಾಟ್ ಚಾಟ, ಕ್ಯಾಟ್ ಬೆಕ್ಕು. ಅದೆಲ್ಲ ಬೇಡ ಬಿಡಿ, ಅದೆಲ್ಲ ನಾವು ಸಬ್ಜೆಕ್ಟ್ ಎಲ್ಲ ಹೋಗೋಣ. ಓಕೆ, ಅದು ಬೇರೆ ಬೇರೆ ಎಷ್ಟೋ ಇರ್ತದೆ. ಬಟ್ ಸೈಂಟಿಫಿಕ್ ಆಗಿ ನಮ್ಮ ಸ್ಲೀಪ್ ಬಗ್ಗೆ ನಾವೇನು ಅರ್ಥ ಮಾಡ್ಕೊಂಡಿದ್ದು ಅದು ಅಷ್ಟು ಮಾತ್ರ ಡಿಸ್ಕಸ್ ಮಾಡೋದು. ಈ ತರ ಸಬ್ಜೆಕ್ಟ್ ಬೇಡ, ಈ ತರ ಸಬ್ಜೆಕ್ಟ್ ಆಮೇಲೆ ತಗೋ. ಕಣ್ಣು ಗುಡ್ಡೆಯನ್ನು ಅಲ್ಲಾಡ್ಸದೆ ಕಣ್ಣು ಶೇಕ್ ಆಗದ ಹಾಗೆ ಮಾಡತಕ್ಕಂತ ನಿದ್ರೆ. ಹೌದು, ಅದಕ್ಕೆ ಅದರಲ್ಲಿ 2 ಏನಿದೆ ಅಂತ ಶಶಿಕಲಾ ಮೇಡಮ್ ಬಂದಾರೆ, ಮೋಸ್ಟ್ಲಿ ಆನ್ಸರ್. ಎಸ್ ಮೇಡಮ್. ಅದೇ ಕಣ್ಣುಗುಡ್ಡೆ ಮಿಟುಕಿಸದೆ ಮಾಡುವಂತದ್ದು, ಕಣ್ಣು ಮುಚ್ಚಿದಾಗ್ಲೇ ಕಣ್ಣುಗುಡ್ಡೆ ಆಚೆ ಈಚೆ ಓಡಾಡದಂತೆ ಮಾಡೋದು ನಾನ್ ರೆಮ್. ರೆಮ್ ಮೀನ್ಸ್ ಮಿಟುಕಿಸ್ತಾ ಇರೋ, ಅಂದ್ರೆ ಒಳಗಡೆ ಕಣ್ಣುಗುಡ್ಡೆ ಓಡಾಡ್ತಾ ಇರುತ್ತೆ ಸರ್, ಅದು ರೆಮ್. ರೈಟ್, ಅದು ಓಕೆ. ರೆಮ್ ಅಲ್ಲಿ ಕಣ್ಣುಗುಡ್ಡು ಯಾಕೆ ಕದಲ್ತದೆ? ಕಾರಣ ಡೀಪ್ ಆಗಿ ಹೋಗಿರೋದಿಲ್ಲ ನಿದ್ದೆ, ಸ್ವಲ್ಪ ಡೀಪ್ ಆಗಿರೋದಿಲ್ಲ. 20 ಮಿನಿಟ್ಸ್ ಮಾತ್ರ ಸ್ಲೀಪ್ ಇರ್ತದಲ್ಲಿ, ಅದಕ್ಕೋಸ್ಕರ ಸರ್. ಸ್ವಲ್ಪ ಇರಲ್ಲ. ಇನ್ನು ಬೇರೆ ಆನ್ಸರ್ ಟ್ರೈ ಮಾಡಿ. ಥಾಟ್ಸ್ ಬರ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ. ಥಾಟ್ಸ್ ಅಲ್ಲ, ಕನಸುಗಳು ಬರ್ತಾ ಇರ್ತವೆ. ಕನಸು ಕನಸುಗಳು ಒಳಗಡೆ ನಡೀತಾ ಇರ್ತದೆ, ಮೈಂಡ್ ವರ್ಕ್ ಮಾಡ್ತಾ ಇರ್ತದೆ ಅಷ್ಟೇ. ಈ ಸ್ಪೆಕ್ಸ್ ಎಷ್ಟು ಜನ ಹಾಕೊಂಡಿದ್ರಿ? ಅಂದ್ರೆ
ಅಲ್ಲಿ ಬದಲಾವಣೆ ಕಾಣಿಸ್ತದೆ, ನಿಮ್ಮ ಬದಲಾವಣೆ ಏನು ಅಂತ ಅಲ್ವಾ? ಯಾಕೆ ಹಾಕ್ಕೋಬೇಕು? ನೈಟ್ ಎಲ್ಲ ನಾವು ಮಲಗೋ ಸಮಯ ಕ್ಲಾಸ್ ಅಟೆಂಡ್ ಆಗ್ತಾ ಇದೀವಿ. ಸೊ ಇಂಥ ಸ್ಪೆಕ್ಸ್ ಹಾಕೊಂಡೆ ಕ್ಲಾಸ್ ಕೇಳಿಸ್ಕೋಬೇಕು. ಯಾಕಂದ್ರೆ ಆಚೆ ಕಡೆ ಲೈಟು ನಮ್ಮ ಕಣ್ಣುಗಳ ಮುಖಾಂತರ SCN ಅಂತ ಮಾಲಿಕ್ಯೂಲ್ ಸೂಪ್ರಾ ಚಿಯಾಸ್ಟಮೆಟಿಕ್ ನ್ಯೂಕ್ಲಿಯಸ್ ಹೋಗುತ್ತೆ. ತದನಂತರ ಪಿಟ್ಯೂಟರಿ ಗ್ಲ್ಯಾಂಡ್, ತದನಂತರ ಪೀನಲ್ ಗ್ಲ್ಯಾಂಡ್ ಅದು ಅಫೆಕ್ಟ್ ಆಗುತ್ತೆ. ಮೆಲಟೋನಿನ್ ಸರಿಯಾದ ರೀತಿಯಲ್ಲಿ ಉತ್ಪನ್ನ ಆಗೋದಿಲ್ಲ. ಆಯ್ತು, ನೆಕ್ಸ್ಟ್. ಈಗ ಓಕೆ, ಸ್ಲೀಪು ಒಂದು ಪೂರ್ತಿ ನೈಟಲ್ಲಿ ಎಷ್ಟು ಸೈಕಲಲ್ಲಿ ಸ್ಲೀಪ್ ನಡೀತದೆ? ಯಾರು ಆನ್ಸರ್ ಮಾಡ್ತೀರಾ? 6 to 7. 6 to 7. ನಾನು ಆ ಫಿಗರ್ ಏನಿಲ್ಲ, ಇನ್ನೊಬ್ಬ ಟ್ರೈ ಮಾಡ್ಬೋದು. 4 to 7 ಜ್ಯೋತಿ MR. ಗುಡ್. ಓಕೆ, ನೆಕ್ಸ್ಟ್. ಅದರಲ್ಲಿ ಅಂದರೆ 4 to 7 ಸೈಕಲ್. ಒಂದು ಸೈಕಲ್ಗೆ ಸ್ಲೀಪ್ ಟೈಮ್ ಎಷ್ಟು? ಒಂದು ಸೈಕಲ್ಗೆ ಸ್ಲೀಪ್ ಸಮಯ ಎಷ್ಟು? 90 minutes. 90 to 120 ಸರ್. 90. 90 ಮಿನಿಟ್ಸ್ ಕರೆಕ್ಟ್. 90 90 to 120 ಇಲ್ಲ, ನಾನು ಹೇಳಿಲ್ಲ. ನೀವೆಲ್ಲ ಓದಿದ್ರೆ ನಾನು ಹೇಳಕ್ಕಾಗಲ್ಲ. ಇಲ್ಲ ಸರ್, ಓದಿಲ್ಲ ನಾನು, ಹಂಗೆ ಗೆಸ್ ಮಾಡಿ. ಎಸ್, ನೆಕ್ಸ್ಟ್. ಸ್ಲೀಪ್ 90 ಮಿನಿಟ್ಸ್ ಅಲ್ಲಿ ಎಷ್ಟು ಫೇಜಸ್ ಸ್ಲೀಪ್ ನಡೀತದೆ? ನೆಕ್ಸ್ಟ್ ಕ್ವಶನ್. ನೀವೆಲ್ಲ ಬೇಡ ಮೇಡಮ್, ರೇವತಿ ಮೇಡಮ್, ನಿಮ್ಗೆ ಗೊತ್ತಾ ಆನ್ಸರ್? ಸಂಬಡಿ ಎಲ್ಸ್ ಐ ವಾಂಟ್. 5 ಜ್ಯೋತಿ MR 5 ಕರೆಕ್ಟ್. 7 ತಪ್ಪು, 5 ಕರೆಕ್ಟ್. ಓಕೆ, 5 ಫೇಜಸ್ಸು ಯಾರನ್ನ ಹೇಳ್ಬೋದಾ? ಲಾಸ್ಟ್ ಕ್ವಶನ್. ನೆಕ್ಸ್ಟ್ ಐ ವಿಲ್ ಗೋ ಟು ನೆಕ್ಸ್ಟ್ ಸಬ್ಜೆಕ್ಟ್. 5 ಫೇಜಸ್ಸು ಯಾವ್ದಾವುದು, ಎಷ್ಟು ಪರ್ಸೆಂಟೇಜ್? ಇದು ಕ್ವಶನ್. ಇದು ನಾವು ತಿಳ್ಕೊಂಡ್ರೆ ಸಬ್ಜೆಕ್ಟ್ ಮುಗಿದು ಲಾಸ್ಟ್ ವೀಕ್ದು. ಏನ್ ಮೇಡಮ್, ಶ್ಯಾಮಲಾ ಮೇಡಮ್ ನೋಡ್ತಾನೇ ಇದ್ದೀರಿ, ಬಟ್ ಆನ್ಸರ್ ಮಾತ್ರ ಮಾಡ್ತಾ ಇಲ್ಲ. ಕಲಿಬೇಕು, ಅರ್ಥ ಆಯ್ತಾ? ಯು ಆರ್ ಎ ಸ್ಟೂಡೆಂಟ್, ಐ ಆಮ್ ಆಲ್ಸೋ ಸ್ಟೂಡೆಂಟ್. ಅಕ್ಕ ಮಾದೇವಿ ಮೇಡಮ್. ಸರ್ REM 1 REM 2. ಇಲ್ಲ, ಅಕ್ಕ ಮಾದೇವಿ ಮೇಡಮ್ ಮಾತಾಡಿ. ಲಕ್ಷ್ಮಿ ಸಿಬಯ್ಯ ಮಾತಾಡಿ. ನಾವೆಲ್ಲರೂ ಸ್ಟೂಡೆಂಟ್ಸು, ಅರ್ಥ ಆಯ್ತಾ? ನಮಸ್ತೆ ಸರ್. ಹೇಳಿಮ್ಮ, ಏನ್ ಅರ್ಥ ಆಯ್ತು ಲಾಸ್ಟ್ ವೀಕ್? 11 ಇದೆ ಅಂತ ನಾ ಮೊನ್ನೆ ಕೇಳ್ತಾ ಇದ್ದೆ ಸರ್, ಹ್ಮ್ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅವತ್ತು. ಹ್ಮ್ ಮತ್ತೆ ನೀವು 11 ಸಬ್ಜೆಕ್ಟ್ ಮತ್ತೆ ವಿಡಿಯೋ ನೋಡ್ಬೇಕು ನೀವು. ನೋಡ್ತೀನಿ ಸರ್, ಅವಾಗ ನೋಡ್ತಾ ಇದ್ದೇನೆ ಸರ್. ಇಲ್ಲ, ನೀವು ಕ್ಲಾಸ್ ಬರುವಾಗ, ನನ್ನ ಕ್ಲಾಸ್ ಬರುತ್ತೆ, ಎಸ್ಪೆಷಲ್ ಕ್ಲಾಸ್ ಬರೋಕ್ ಮುಂಚೆ ನೋಡ್ಕೊಂಡೆ ಬರ್ಬೇಕು. ನಾನು ಏನ್ ಟೀಚ್ ಮಾಡ್ತೀನಿ, ಇವತ್ತೇನ್ ಟೀಚ್ ಮಾಡ್ತೀರಿ ನೆಕ್ಸ್ಟ್ ನೋಡ್ಕೊಂಡೆ ಬರ್ಬೇಕು. ಆಯ್ತು ಸರ್, ನಾವಾಗ ವಿಡಿಯೋ ನೋಡ್ತಾನೆ ಇರ್ತೀನಿ ಸರ್, ಎಲ್ಲ ಲೈವ್ ಕ್ಲಾಸಸ್. ನೋಡಿರೋದು ಚೆನ್ನಾಗಿ ಕಲಿಬೇಕು, ನೋಡಿರೋದು ನೋಟ್ ಮಾಡ್ಬೇಕು, ಆಯ್ತಾ? ಯಾವ್ದು ಇಲ್ಲಿ ನಾವು ಟೈಮ್ ಪಾಸ್ ಮಾಡೋದಿಲ್ಲ, ಟೈಮ್ ಅನ್ನು ಯೂಸ್ ಮಾಡ್ಕೋಬೇಕು, ಅದು ಮುಖ್ಯ. ಮಾಡ್ತೀವಿ ಸರ್. ಆಯ್ತಾ? ಟೈಮ್ ಅನ್ನು ಪಾಸ್ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ಎಸ್, ಲಕ್ಷ್ಮೀ ಸಿಬಯ್ಯ ಮಾತಾಡಿ. ಎಸ್ ಮೇಡಮ್. ನಾವು ಸೇರ್ಕೊಂಡಿರೋದೇ ಹೊಸದು ಸರ್. ನೀವು ಕೇಳಿಲ್ಲ ಹಾಗಾದ್ರೆ, ಲಾಸ್ಟ್ ಸಬ್ಜೆಕ್ಟ್ ಅಲ್ವಾ? ಹಾ, ಕೇಳಿಲ್ಲ. ಓಕೆ, ಡನ್, ನೋ ಪ್ರಾಬ್ಲಮ್. ನಿಮ್ಗೆ ರಿಸ್ಕ್ ಇಲ್ಲ ಬಿಡಿ, ನೋಡಿ. ಯು ನೋ ರಿಸ್ಕ್ ನಾವು. ಸವಿತಾ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್, ನೆಕ್ಸ್ಟ್ ಸವಿತಾ ಅವರು ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಸವಿತಾ ಮ್ಯಾಮ್. ಈ ಕ್ವಶನ್ಗೆ ಯಾಕೆ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ ಯಾರು? ಅಂದ್ರೆ ಯಾರು ಪೂರ್ಣವಾಗಿ ಕೇಳಿಲ್ಲ ವಿಡಿಯೋ. ಸವಿತಾ ಅವರು ಅವ್ರದ್ದು ಮ್ಯೂಟೇ ಸರಿಯಾಗಿ ಮಾಡ್ತಾ ಇಲ್ಲ. ಅಲ್ಲ ಸರ್, ಶೋಭಾ ಮಾಡ್ಕೊಳ್ಳಿ ಸವಿತಾ ಮ್ಯಾಮ್. ಶೋಭಾ ಅವರು, ಇನ್ಯಾರಿದ್ದಾರೆ? ಸುಮಿತ್ರಾ, ಅನ್ನಪೂರ್ಣ ಮೇಡಮ್ ಇದ್ದಾರೆ, ಶೆಟ್ಟರ್ಸ್ ಮೇಡಮ್. ಸವಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ತುಂಬಾ ಜನ ಆನೆ ಮಾಡ್ತಾ ಇಲ್ಲ, ಯಾಕಂದ್ರೆ ಕ್ವಶನ್ಸ್ ಕೇಳ್ಬಿಡ್ತಾರಂತೆ. ಮೇಡಮ್ ನಮಸ್ತೆ ಮೇಡಮ್. ನಾನು ಬೇರೆಯವ್ರಿಂದ ಜಾಯಿನ್ ಆಗಿದ್ದೀನಿ. ಮಾತಾಡಿ, ಹೇಳಿ. ಮ್ಯಾಮ್, ಹಾ. ಓಕೆ. ನಮಸ್ತೆ ಸರ್.
ಸರ್ ಸ್ಟೇಜ್ ಫಸ್ಟ್ ಅಲ್ಲಿ ಹ್ಮ್ ಅದು ಫಾಸ್ಟ್ ಸ್ಲೀಪ್ ಇರುತ್ತೆ 5% ಇರುತ್ತೆ ಸರ್. ವೆರಿ ಗುಡ್ ವೆರಿ ಗುಡ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಅದು ಲೈಟ್ ಸ್ಲೀಪ್ 45% ಇರುತ್ತೆ. ವೆರಿ ಗುಡ್. ಆಮೇಲೆ ಸ್ಟೇಜ್ 3 and 4 ಡೀಪ್ ಸ್ಲೀಪ್ ಮತ್ತೆ ವೆರಿ ಡೀಪ್ ಸ್ಲೀಪ್ 20 ಮಿನಿಟ್ಸ್ 20 ಮಿನಿಟ್ಸ್ ಅದು ಟೋಟಲ್. ಓಕೆ, ಇಲ್ಲ ಇನ್ನೂ ಇದೆ ಮತ್ತೆ ರೆಮ್ ಸ್ಲೀಪ್ ಅಂತ ಸರ್. ಅದನ್ನ ಹೇಳಿ ಕರೆಕ್ಟಾಗಿ ಹೇಳಿ. ಈಗ ನೀವು 1 2 3 4 ಸ್ಟೇಜ್ ಬಂದಿದ್ರಿ, ಅಲ್ಲಿ ಸ್ವಲ್ಪ ಮಿಸ್ ಆಗಿದೆ ಅಂದ್ರೆ ಮಿಡಲ್ ಡೀಪ್ ಸ್ಲೀಪ್, ವೆರಿ ಡೀಪ್ ಸ್ಲೀಪ್ ಅಂತ ಎರಡು Very deep ಸ್ಟೇಜ್ sleep. ಇದೆ. 3rd and 4th ಸ್ಟೇಜ್, ಆ ಎರಡು ಸೇರ್ಕೊಂಡ್ರೆ ನಿಮ್ಗೆ ಆದಷ್ಟು 20% ಆಗತ್ತೆ. 20%. ಹಾ, ಯಾವ್ದು ಲಾಸ್ಟ್ ಯಾವ್ದಿದೆ? ಅದೇ ಸರ್, ಅತಿ ಆ, ಅತಿ ಅದೇ- ಆಳನಿದ್ರೆ. ಇಲ್ಲ Last ಲಾಸ್ಟ್ ಸ್ಟೇಜ್ ರೆಮ್ ಸ್ಲೀಪ್. 5th one dream sleep, sir. ಅದೇ ರೆಮ್ ಸ್ಲೀಪ್ ಅಂತಾರೆ ಅದಕ್ಕೆ. ಅದಕ್ಕೆ ರೆಮ್ ಸ್ಲೀಪ್ ಬಂದ್ಬಿಟ್ಟು 20 minutes 20 to 25%. 20. Yes, sir. ಓಕೆ, 20-25 ಮಿನಿಟ್ಸ್ ಅಂದ್ರೆ ಆಲ್ಮೋಸ್ಟ್ 18-20 ಮಿನಿಟ್ಸ್ ಅಂತ ಇಟ್ಕೊಳ್ಳಿ. ಅವಾಗ ಐದು ಫೇಜಸ್ ಕಂಪ್ಲೀಟ್ ಆಯ್ತು. ಆಯ್ತಾ? ಸೊ ಮೊದಲನೇ 4 ಸ್ಲೀಪ್ ಇದೆಲ್ಲ ಅದು ನಾನ್ ರೆಮ್ ಸ್ಲೀಪ್, ನೆನ್ಪಿಟ್ಕೊಳ್ಳಿ. ಅಲ್ಲಿ ಏನು ಕನಸುಗಳು ಬರೋದಿಲ್ಲ. ಲಾಸ್ಟ್ 20-25% ಇದೆಲ್ಲ ಅದು ರೆಮ್ ಸ್ಲೀಪು, ಅಲ್ಲೇ ಕನಸುಗಳು ಬರೋದು. ಅದನ್ನೇ ನಾವು ಬೆಳಗ್ಗೆ ಎದ್ದಿದ ಮೇಲೆ ನೆನ್ಪಿಟ್ಕೊಂಡದು. ಪ್ರತಿಯೊಂದು ಒಂದು ಸೈಕಲ್ಗೆ ಒಂದ್ಸರಿ ನಮಗೆ ಎಚ್ಚರಿಕೆ ಬರ್ತಾನೆ ಇರ್ತದೆ. ಆಯ್ತಾ? ಪ್ರತಿಯೊಂದು ಸೈಕಲ್ಗೂ ಅಂದ್ರೆ ನಾವು ಎದ್ದಲ್ಲ, ಬಟ್ ಎಚ್ಚರಿಕೆ ಬರ್ತಾನೆ ಇರ್ತದೆ. ಸೊ ಇದು ಓವರ್ ಆಲ್ ಸಬ್ಜೆಕ್ಟ್. ಓಕೆ, ಸೊ ಇದನ್ನು ಈ ರೀತಿಯಲ್ಲಿ ಮನನ ಮಾಡ್ಕೊಳ್ಳಿ. ಆಯ್ತಾ? ವಿಡಿಯೋ ನೋಡ್ಕೊಂಡು ಬನ್ನಿ ದಯವಿಟ್ಟು. ನೆಕ್ಸ್ಟ್, ರೈಟ್. ಓಕೆ ಮಾಸ್ಟರ್ಸ್, ಈಗ ಈ ಡ್ರೀಮ್ಸ್ ಅಲ್ಲಿ ಎಷ್ಟು ಟೈಪ್ ಆಫ್ ಡ್ರೀಮ್ಸ್ ಇದೆ ಅನ್ನೋದು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಡ್ರೀಮ್ ಬರ್ತಾ ಇರುವಾಗ ಅಂದ್ರೆ ಕನಸು ನಮ್ಮ ಮೆದುಳಲ್ಲಿ ಬರ್ತಾ ಇರುವಾಗ ನಮಗೆ ಹೇಗೆ ಬ್ರೈನ್ ವರ್ಕ್ ಆಗುತ್ತೆ, ಬ್ರೈನು ಸ್ಥಿತಿ ಏನು ಅದು ನೋಡೋಣ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡ್ಕೊಳ್ಳಿ. ಸೊ ನಾವು ಪೂರ್ತಿ ಒಂಥರ ಡೀಪ್ ಸ್ಲೀಪಲ್ಲಿ ಇರುವಾಗ, ನಮಗೆ ಆಕ್ಟಿವ್ ಇರುವಾಗ 2 ಕಂಡೀಷನ್ ಇದೆ. ಡೀಪ್ ಸ್ಲೀಪು ಒಂಥರ ಎಚ್ಚರಿಕೆ ಅಲ್ವಾ? ಅವಾಗ ಆ ಸ್ಥಿತಿಯಲ್ಲಿ ಎಚ್ಚರಿಕೆ ಅಂದ್ರೆ ಪೂರ್ತಿ ಎಚ್ಚರಿಕೆ ಸ್ಥಿತಿ. ಈಗ ನಾವೆಲ್ಲ ಮಾತಾಡ್ತಾ ಇದ್ವಿ, ಕೇಳಿಸ್ಕೊಂತಾ ಇದ್ವಿ. ನಾನೇನು ಮಾತಾಡ್ತಾ ನೀವೆಲ್ಲ ಕೇಳಿಸ್ಕೊಂತಾ ಇದ್ದೀರ. ಇದು ಪೂರ್ತಿ ಎಚ್ಚರಿಕೆ ಕಂಡೀಷನ್. ನಾವು ಪೂರ್ತಿ ಸ್ಲೀಪ್ ಹೋಗಿದ್ವಿ ಅಂತ ಇಟ್ಕೊಳ್ಳಿ, ಯಾವುದೇ ನೆನಪಿಲ್ಲ ಅಲ್ವಾ? ಆ ಕಂಡೀಷನಲ್ಲಿ ಎರಡೂ ಕಂಡೀಷನಲ್ಲಿ ನಮಗೆ ಏನಾಗತ್ತಂದ್ರೆ ಡ್ರೀಮ್ ನಡೆಯುವಾಗ, ಓಕೆ, ಅಲ್ಲಿ ಮೋಟಾರ್ ಕಾರ್ಟೆಕ್ಸ್ ಅಂತ ವರ್ಕ್ ಆಗ್ತಾ ಇರ್ತದೆ. ಮೋಟಾರ್ ಕಾರ್ಟೆಕ್ಸ್ ನೆನ್ಪಿಟ್ಕೊಳ್ಳಿ, ಮತ್ತೆ ಇದು ಕ್ವಶನೇ ಕೇಳ್ತೀನಿ ನಾನು. ಓಕೆ, ಮೋಟಾರ್ ಕಾರ್ಟೆಕ್ಸ್ ಅನ್ನೋದು 2 ಸ್ಥಿತಿಯಲ್ಲಿ ವರ್ಕ್ ಆಗ್ತಾ ಇರ್ತದೆ. ಯಾಕಂದ್ರೆ 2 ಸ್ಥಿತಿಯಲ್ಲಿ ಸಹ ನಮ್ಗೆ ಅದೇ ಅನುಭವ. ಈಗ ನಿದ್ದೆ ಹೋಗ್ತಾ ಇದೀವಿ, ಓಕೆ, ಸಪೋಸ್ ಇನ್ ಕೇಸ್ ಕನಸುಗಳು ಬರ್ತಾ ಇದೆ, ರೆಮ್ ಸ್ಲೀಪ್ ಇಟ್ಕೊಳ್ಳಿ. ರೆಮ್ ಸ್ಲೀಪ್ ಕನಸುಗಳು ಬರ್ತಾ ಇದೆ ಅಂದ್ರೆ ಅಲ್ಲಿನೂ ಸಹ ಒಂಥರ ಮೂಮೆಂಟು, ನಮಗೂ ಗೊತ್ತಿಲ್ಲದೆ ಮೂಮೆಂಟಲ್ಲಿ ಇರ್ತೀವಿ ನಾವು. ಇಲ್ಲಿನೂ ಸಹ ಮೂಮೆಂಟ್ ಇರ್ತದೆ. ಆದರೆ ಒಂದೇನಂತಂದ್ರೆ, ಯಾವಾಗ ನಾವು ಡ್ರೀಮ್ ಸ್ಟೇಟಲ್ಲಿ ಇರ್ತೀವೋ ಅಂದ್ರೆ ನಿದ್ದೆ ಸ್ಟೇಟಲ್ಲಿ ಇರ್ತೀವೋ, ಇದಕ್ಕೆ ಏನು ಡಿಫ್ರೆನ್ಸ್ ಅಂದ್ರೆ, ಎದ್ದು ನಾವು ವಾಕಿಂಗ್ ಮಾಡಲ್ಲ ಅಲ್ವಾ? ನಾವು ಸ್ಲೀಪ್ ಮಾಡುವಾಗ ಎದ್ದು ವಾಕಿಂಗ್ ಮಾಡಲ್ಲ, ಹಾಗೆ ಮಲಗಿ ಇರ್ತೀವಿ. ಆದರೆ ಓಡಾಡ್ತಾ ಇದ್ದೀವಿ, ಕೇಳಿಸ್ಕೊತಾ ಇದ್ದೀವಿ, ಜಂಪ್ ಮಾಡ್ತಾ ಇದ್ದೀವಿ, ಏನೋ ನೋಡ್ತಾ ಇದ್ದೀವಿ, ಏನೋ ಕಾಣಿಸ್ತಾ ಇದೆ, ಯಾರನ್ನೋ ಹೊಗಳ್ತಾ ಇದ್ವಿ, ಯಾರನ್ನೋ ಒಂಥರ ಕೆಟ್ಟದ ಬೈತಾ ಇದ್ವಿ, ಎಲ್ಲ ಅನುಭವಗಳಿರ್ತವೆ. ಆದರೆ ಮೂಮೆಂಟ್ ಇರೋದಿಲ್ಲ. ಆ ಮೂಮೆಂಟನ್ನು ಸ್ಟಾಪ್ ಮಾಡೋದೇ ಯಾವುದಂತಂದ್ರೆ ನಿಮ್ಮ ಬ್ರೈನ್ ಸ್ಟೆಮ್. ಓಕೆ, ನಿಮ್ಮನ್ನು ಮೂಮೆಂಟು ಮಾಡೋಕ್ಕೆ ಬಿಡಲ್ಲ ಅದು. ಬ್ರೈನ್ ಸ್ಟೆಮ್ ಅಂತ ಒಂದಿರುತ್ತೆ ನಮ್ಮ ಬ್ರೈನಲ್ಲಿ. ಆ್ಯಕ್ಚುಲಿ ಮೂಮೆಂಟು ಎಕ್ಸ್ಪೀರಿಯನ್ಸ್ ಬರೋದು ಮೋಟಾರ್ ಕಾರ್ಟೆಕ್ಸ್ ಅಂತ ಈ ಅಂಗದಿಂದ, ಬ್ರೈನಲ್ಲಿರುವಂಥ ಈ ಅಂಗದಿಂದ. 2ರಲ್ಲಿ ಮೂಮೆಂಟ್ ಇರುತ್ತೆ. ಒಂದು ಮೂಮೆಂಟನ್ನು ಫಿಸಿಕಲ್ ಆಗಿ ಮಾಡಿಲ್ಲದೆ ನೋಡ್ತದೆ. ಅದು ಯಾವುದಪ್ಪ ಅಂತಂದ್ರೆ ಬ್ರೈನ್ ಸ್ಟೆಮ್. ಅದು ಡೇಂಜರಸ್ ಸಿಚುವೇಶನ್ಸ್ ನಮ್ಮನ್ನು ತಪ್ಪಿಸ್ತದೆ. ಡೇಂಜರಸ್ ಸಿಚುವೇಶನ್ಸ್ ಆಗಬಾರ್ದು ಅಲ್ವಾ? ನನಗೆ ಉದಾಹರಣೆಗೆ ಎಲ್ಲೋ ಜಂಪ್ ಮಾಡ್ತಾ ಇದ್ದೀನಿ, ನಿಜವಾಗಿ ಜಂಪ್ ಮಾಡಿದ್ರೆ ಏನಾಗುತ್ತೆ?
ಆಯ್ತಾ? ಸೊ ತುಂಬ ತೊಂದರೆ ಆಗ್ತದೆ. ಆ ಸ್ಲೀಪ್ ಅಂತ ಅನ್ಕೊಂಡು ಜಂಪ್ ಮಾಡಿದ ಅಂತ ಇಟ್ಕೊಳ್ಳಿ, ಆ ಥರ ದೇಹಕ್ಕೆ ಎಕ್ಸ್ಪೀರಿಯನ್ಸ್ ಕೊಡದಿಲ್ಲದೆ ನೋಡ್ಕೊತದೆ. ಆಯ್ತಾ? ಅದು ಬ್ರೈನ್ ಸ್ಟೆಮ್ ಅಂತ. ಆಮೇಲೆ ನಿದ್ದೆ ಅಂದರೆ ಕನಸುಗಳ ನಿದ್ದೆಯಲ್ಲಿ ಬ್ರೈನ್ ಆಕ್ಟಿವಿಟಿಯಲ್ಲಿ ಒಂದು 2 ಡಿಫರೆನ್ಸಸ್ ಇದೆ. ಫಸ್ಟ್ ಡಿಫರೆನ್ಸ್ ಏನು ಗೊತ್ತಾ? ನಮ್ಮ ಬ್ರೈನಲ್ಲಿ ಅಮಿಗ್ದಾಲ ಅಂತ ಒಂದು ಫಿಯರ್ ಸೆಂಟರ್ ಇರ್ತದೆ. ಅಮಿಗ್ದಾಲ ಅಂತ ಒಂದು ಫಿಯರ್ ಸೆಂಟರ್ ಇರ್ತದೆ ಬ್ರೈನಲ್ಲಿ. ಅದು ಹೇಳ್ಬೇಕಂದ್ರೆ ಈ ಫಿಯರ್ ಸೆಂಟರ್ ಏನು ಮಾಡ್ತದಂದ್ರೆ, ಇದು ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಈ ಅಮಿಗ್ದಾಲ ಅಂತ ಒಂದು ಫಿಯರ್ ಸೆಂಟರನ್ನು ನಾವು ಉಪಯೋಗಿಸ್ಕೊತಾ ಇರ್ತೀವಿ. ಆಯ್ತಾ? ಆದರೆ ಇದು ಡ್ರೀಮಲ್ಲಿ ತುಂಬ ಆಕ್ಟಿವ್ ಇರ್ತದೆ. ಅರ್ಥ ಆಯ್ತಾ? ನಾವು ಎಚ್ಚರಿಕೆ ಇರುವಾಗಕ್ಕಿಂತ ಡ್ರೀಮಲ್ಲಿ ತುಂಬ ಆಕ್ಟಿವ್ ಇರ್ತದೆ ಅಮಿಗ್ದಾಲ. ಯಾಕಂದರೆ ಅಲ್ಲಿ ಎಲ್ಲ ಅನುಭವಿಸ್ಬಿಡ್ತೀವಿ ನಾವು. ಏನೇನು ಫಿಯರ್ ಇದೆಯೋ ನೋಡ್ತಾ ಇರ್ತೀರಲ್ಲ. ನಾರ್ಮಲ್ ಆಗಿ ಎದ್ದಿದ ಮೇಲೆ ಅಂತಹ ಸಿಚುವೇಶನ್ ಇಲ್ಲ ನಮ್ಮ ಸುತ್ತು. ಚೆನ್ನಾಗಿದೆ, ಏನಪ್ಪ ನಿದ್ಯೆದಲ್ಲಿ ಆ ಲೆವೆಲ್ ಟಾರ್ಚರ್ ಒಂಥರ ಅಂತ ಎಷ್ಟೋ ಜನ ಇಲ್ಲಿ ಅನುಭವಿಸಿರ್ತೀರ ನೀವು, ಅಲ್ವಾ? ಅದೇ ಒಂಥರ ಭಯ ಹೆಂಗಿರ್ತದೆ ಅಲ್ಲಿ ಒಳಗಡೆ. ಆ ಭಯ ನೀವು ನಿಜವಾಗಿ ತಡ್ಕೊಳಕ್ಕಾಗಲ್ಲ, ಸಡನ್ ಆಗಿ ಎದ್ದು ಕೂತ್ಕೊಳ್ಳೋದು ಅಂತ ಪರಿಸ್ಥಿತಿನೂ ಆಗ್ತದೆ, ಅಲ್ವಾ? ಅದು ಆ ಫಿಯರ್ ಸೆಂಟರು ಅಮಿಗ್ದಾಲ ಈಸ್ ವೆರಿ ವೆರಿ ಆಕ್ಟಿವ್ ಇನ್ ದ ರೆಮ್ ಸ್ಲೀಪ್ ದ್ಯಾನ್ ವಿ ಅವೇಕ್. ನಾವು ಎಚ್ಚರಿಕವಾಗಿಂತ ರೆಮ್ ಸ್ಲೀಪಲ್ಲಿ ತುಂಬ ಆಕ್ಟಿವ್ ಇರ್ತದೆ, ನೆನ್ಪಿಟ್ಕೊಳ್ಳಿ. ಹೌದು, ಅದಕ್ಕೆ ಬರ್ತೀವಿ ನೈಟ್ ಮೇರ್. ಸೊ ಆ ರೀತಿಯಲ್ಲಿ ಆಗ್ತದೆ. ಇನ್ನು ಸೆಕೆಂಡ್ ಡಿಫರೆನ್ಸ್ ನೋಡೋಣ. ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಇರ್ತದೆ. ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಇದೇನಕ್ಕೆ ರೆಸ್ಪಾನ್ಸಿಬಲು? ಥಿಂಕಿಂಗ್. ಆಯ್ತಾ? ಒಂದು ಮೆಥಡಾಡಿಕಲ್ ಥಿಂಕಿಂಗು ಆಕ್ಟಿವಿಟಿಗೆ ಇದು ತುಂಬ ಅಂದರೆ ಲೆಸ್ ಆಕ್ಟಿವ್ ಇರ್ತದೆ. ಯಾವುದರಲ್ಲಿ? ಒಂದು ರೀತಿಯಲ್ಲಿ ನಿದ್ದೆದಲ್ಲಿ. ಆಯ್ತಾ? ಇದು ನಿದ್ದೆದಲ್ಲಿ ತುಂಬ ಲೆಸ್ ಆಕ್ಟಿವ್ ಇರ್ತದೆ. ಈ ರೆಮ್ ಸ್ಲೀಪಲ್ಲಿ, ಎಸ್ಪೆಷಲಿ ರೆಮ್ ಸ್ಲೀಪಲ್ಲಿ ತುಂಬ ಲೆಸ್ ಆಕ್ಟಿವ್. ಅದು ಆಕ್ಟಿವ್ ಇರೋದಿಲ್ಲ. ಆಯ್ತಾ? ಯಾಕಂದರೆ ಅದು ಕೆಲಸ ಇಲ್ಲ ಅಲ್ಲಿ. ಓಕೆ. ಈ ಪ್ರಿಫ್ರಂಟಲ್ ಕಾರ್ಟೆಕ್ಸು ಯಾವಾಗ ಆಕ್ಟಿವ್ ಅಂದರೆ ನಾವು ಎಚ್ಚರಿಕೆ ಬರುವಾಗ, ಮತ್ತೆ ಅದು ತುಂಬ ಆಕ್ಟಿವ್ಗೆ ಬರ್ತದೆ. ಆಯ್ತಾ? ಇಷ್ಟು ನೀವು ತಿಳ್ಕೊಬೇಕಾಗತ್ತೆ. ಯಾವ್ದ್ರ ಬಗ್ಗೆ? ಈ ಬ್ರೈನ್ ಅನ್ನೋದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ, ಎಸ್ಪೆಷಲಿ ಈ ಕನಸುಗಳು ಬರುವಂಥ ಸಮಯದಲ್ಲಿ, ಅಂದರೆ ರೆಮ್ ಸ್ಲೀಪಲ್ಲಿ ಅಂತ ಇದು ಸಬ್ಜೆಕ್ಟ್. ಅರ್ಥ ಆಯ್ತಾ? ಈಗ ಫಸ್ಟ್ ಆಫ್ ಆಲ್ ಡ್ರೀಮ್ಸ್ ಎಲ್ಲ ಒಂದೇ ರೀತಿಯಲ್ಲಿ ಇರಲ್ಲ, ಅದು ನೆನ್ಪಿಟ್ಕೊಳ್ಳಿ. ನಾನು ಇವತ್ತಿಂದ ನಿಮಗೆ ನೆಕ್ಸ್ಟ್ ಕ್ಲಾಸ್ ಸೇರಿಕೊಂಡು 12 ಥರ ಡ್ರೀಮ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಎಷ್ಟು? 12 ಡ್ರೀಮ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದೇನೆಂದರೆ, ಎಲ್ಲ ಡ್ರೀಮ್ಸು ಒಂದೇ ರೀತಿಯಲ್ಲಿ ಇರಲ್ಲ. ಇದರಲ್ಲಿ ಏನಾಗುತ್ತಂದರೆ, ಡ್ರೀಮ್ಸು ಎಷ್ಟೋ ಡಿಫ್ರೆಂಟ್ ಟೈಪ್ ಆಫ್ ಡ್ರೀಮ್ಸ್ ಇರುತ್ತೆ. ಸ್ವಲ್ಪ ಡ್ರೀಮ್ಸು ಅಂದರೆ ಡ್ರೀಮ್ ಅಂದರೆ ಕನಸು. ನಾನು ಇಂಗ್ಲೀಷ್ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಸೊ ತಪ್ಪು ತಿಳ್ಕೊಳ್ಕೋಬೇಡಿ. ಡ್ರೀಮ್ ಅಂದರೆ ಕನಸು. ಸೊ ಈ ಸ್ವಲ್ಪ ಡ್ರೀಮ್ಸು ಏನಾಗತ್ತಂದರೆ ನೆನಪಿರ್ತದೆ, ಇನ್ನು ಸ್ವಲ್ಪ ಡ್ರೀಮ್ಸು ನೆನಪಿರೋದಿಲ್ಲ. ಯಾವ ಡ್ರೀಮ್ಸು ರೆಮ್ ಸ್ಲೀಪಲ್ಲಿ ಬರ್ತವೋ ಅದು ನೆನಪಿರ್ತದೆ. ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಯಾವ ಡ್ರೀಮ್ಸು, ಯಾವ ಕನಸುಗಳು ರೆಮ್ ಸ್ಲೀಪಲ್ಲಿ ಬರ್ತದೋ, ಲಾಸ್ಟ್ ಅಂದರೆ ಒಂದು ಸೈಕಲಲ್ಲಿ, ಸೊ ಲಾಸ್ಟ್ ಫೇಸಲ್ಲಿ ರೆಮ್ ಸ್ಲೀಪಲ್ಲಿ ಬರ್ತಾವಲ್ಲ, ಆ ಕನಸುಗಳು ಮಾತ್ರ ನಮಗೆ ನೆನಪಿರ್ತವೆ. ಮಿಕ್ಕಿದು ಡೀಪ್ ಸ್ಲೀಪಲ್ಲಿ ಬರೋಂಥ ಯಾವುದೇ ಕನಸು ನಮಗೆ ನೆನಪಿರೋದಿಲ್ಲ. ಆಯ್ತಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಡೀಪ್ ಸ್ಲೀಪಲ್ಲಿ ಬರೋಂಥ ಕನಸುಗಳು ನೆನಪಿರ್ಬೇಕಂದ್ರೆ ಏನು ಮಾಡಬೇಕು ಅಂದರೆ, ನಾವು ಒಂದು ಯೋಗಿ ಆಗಬೇಕು. ಆಯ್ತಾ? ಒಂದು ಮಾಸ್ಟರ್ ಆಗಬೇಕು. ಆಯ್ತಾ? ಅಂದರೆ ಇನ್ನೇನು, ಒಂದು ಅದ್ಭುತವಾದ ಧ್ಯಾನಿ ಆಗಿರಬೇಕು. ಆಯ್ತಾ? ಸೊ ಅಂದರೆ ಓವರ್ ಗಾಟ್ ಅವೇಕೆಂಡ್, ದೇ ಕ್ಯಾನ್ ರಿಮೆಂಬರ್ ದಿ ಡ್ರೀಮ್ಸ್ ವಿಚ್ ಹ್ಯಾಪೆಂಡ್ ಡ್ಯೂರಿಂಗ್ ದಿ ಡೀಪ್ ಸ್ಲೀಪ್ ಆಲ್ಸೋ. whoever got awakened, ಯಾರೊಂದು ಮಾಸ್ಟರ್ ಆಗಿ ತಯಾರಾಗಿರ್ತಾರೋ ಅವ್ರಿಗೆ ಆಳವಾದ ನಿದ್ದೆಯಲ್ಲಿ ಬಂದಿರುವಂಥ ಕನಸುಗಳು ಸಹ, ಕನಸುಗಳಂದ್ರೆ ಏನಿಲ್ಲ, ಅವು ಆ ಟೈಮಲ್ಲಿ ಆಗಿರುವಂಥ ಸೂಕ್ಷ್ಮ ಶರೀರ ಪ್ರಯಾಣ ಅನುಭವಗಳು ಅಂತ ಹೇಳ್ಬೋದು. ಇವೆಲ್ಲನೂ ಅವ್ರಿಗೆ ನೆನಪಿರ್ತದೆ. ಅದಕ್ಕೆ ತುಂಬ ಯೋಗಿಗಳು ಡೀಪ್ ಸ್ಲೀಪ್ಗೆ ಹೋಗಿ, ಅಂತಂದರೆ ಯೋಗ ನಿದ್ರೆ ಅಂತ ಹೇಳ್ಬೋದು, ಅದಕ್ಕೆ ಹೋಗಿ ಒಂಥರ ಆ ಸ್ಥಿತಿಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿ
ಏನ್ ಬೇಕಂದ್ರೆ ಆ ಪ್ರಶ್ನೆಗಳಿಗೆ ಜವಾಬು ಕಂಡಿಡ್ತಾರೆ. ಎಷ್ಟೋ ವಿಷಯಗಳು, ಸೃಷ್ಟಿ ರಹಸ್ಯಗಳು, ಆಯ್ತಾ, ಮುಂದಿನ ಭವಿಷ್ಯತ್ತು, ಮುಂದಿನ ಕಾಲಜ್ಞಾನ ಎಲ್ಲದನ್ನು ಹೇಳುವಂತ ಅವಕಾಶ, ಆ ಆ ಸಾಮರ್ಥ್ಯ ಅವ್ರಿಗೆ ಸಿಗ್ತದೆ. ಆಯ್ತಾ? ಸೊ ಇಷ್ಟೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಈ ರೆಮ್ ಸ್ಲೀಪ್ ಆಲ್ಮೋಸ್ಟ್ ನಾವು ಅಂದ್ರೆ ಎದ್ದೋ ಪ್ರಯತ್ನ ನಡೆಯುವಾಗ ರೆಮ್ ಸ್ಲೀಪ್ ಎಂಡ್ ಅಲ್ಲಿದೆ ಅಂತ ಅರ್ಥ. ಆ ಸಮಯದಲ್ಲಿ ಬಂದಿರೋದೇ ನಮ್ಗೆಲ್ಲರಿಗೂ ನೆನಪಿರ್ತದೆ. ಆಯ್ತಾ? ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಈ ಸ್ಲೀಪ್ ಅಂದ್ರೆ ಈ ಕನಸುಗಳು ಎಷ್ಟು ಟೈಪ್ಸ್ ಇದೆ, ಎಷ್ಟು ಇದರಲ್ಲಿ ವಿಧಗಳಿದೆ ಅಂದ್ರೆ ಇದರಲ್ಲಿ 12 ವಿಧಗಳಿದೆ. 12 ಅಂತ ವಿಭಜನೆ ಮಾಡಬಹುದು. ಓಕೆ, ಸೊ ಇದರಲ್ಲಿ ಸ್ವಲ್ಪ ನಾವು ಇವತ್ತು ಚರ್ಚೆ ಮಾಡೋಣ. ಒಂದು 5-6 ಚರ್ಚೆ ಮಾಡಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಮಿಕ್ಕಿದು ಸಂಪೂರ್ಣವಾಗಿ ತಿಳ್ಕೊತೀವಿ. ಈಗ ಮೊದಲನೇದು ವೇದವತಿ ಮೇಡಮ್ ಹೇಳ್ತಾ ಇದ್ರು, ನೈಟ್ ಮೇರ್ ಅಂತ. ನೈಟ್ ಮೇರ್ ಅಂದ್ರೆ ದುಸ್ವಪ್ನಗಳು. ಆಯ್ತಾ? ಕೆಟ್ಟ ಸ್ವಪ್ನಗಳು. ಆಯ್ತಾ? ಹೇಗಿರ್ತವೆ ನಿಮ್ಗೆಲ್ಲ ಗೊತ್ತಿರುವಂತ ಇದನ್ನು ಇನ್ನೊಂದು ವರ್ಡ್ ಇದೆ ಈ ನೈಟ್ ಮೇರಿಗೆ. ಅದು ಬೇಕಂದ್ರೆ ಬರ್ಕೊಳ್ಳಿ. ಪ್ಯಾರಾಸೋಮ್ನಿಯಾ ಇದ್ರ ಹೆಸರು. ಆಯ್ತಾ? ಸೊ ಇದು ಯಾವ ತರ ಇರ್ತದೆ ಅಂದ್ರೆ ಈ ಡ್ರೀಮ್ಸ್ ಎಲ್ಲ ಫಿಯರ್ ಕನೆಕ್ಟ್ ಆಗಿರ್ತವೆ. ಅಂದ್ರೆ ಒಂದು ಭಯ, ಒಂದು ದೊಡ್ಡ ಭಯ. ಅರ್ಥ ಆಯ್ತಾ? ಸೊ ಒಂದು ರೀತಿಯಲ್ಲಿ ಇದು ಹೇಗಿರ್ತದೆ ಅಂದ್ರೆ ಪೂರ್ತಿ ಆ ಡ್ರೀಮ್, ಅಂತ ಡ್ರೀಮ್ ಬಂದ್ರೆ ಪೂರ್ತಿ ಡಿಸ್ಟರ್ಬ್ ಮಾಡಿ ಒಂಥರ ಭಯಾನಕರವಾಗಿರ್ತದೆ, ತುಂಬಾ ನೋವು ಕೊಡ್ತದೆ, ಸಡನ್ ಆಗಿ ಎದ್ದು ಕೂತ್ಕೊಂತಾರೆ. ಆಯ್ತಾ? ಸೊ ಇಂಥ ಡ್ರೀಮ್ಸ್ ಬಂದ್ರೆ ಪರಿಸ್ಥಿತಿ ಹೇಗಿರ್ತದೆ ಅಂದ್ರೆ ನಿಮಗೆ ಬ್ರೀತಿಂಗ್ ಫಾಸ್ಟ್ ಆಗ್ಬಿಡ್ತದೆ. ಆಯ್ತಾ? ಒಂಥರ ಬ್ರೀತಿಂಗ್ ಫಾಸ್ಟ್ ಆಗತ್ತೆ, ಮೈಯಿಂದ ಬೆವರು ಬರ್ತಾ ಇರ್ತದೆ, ಮೈಯಿಂದ ಬೆವರು ಬರುವಂತ ಚಾನ್ಸಸ್ ಇರತ್ತೆ. ಆಯ್ತಾ? ಎದ್ದ ತಕ್ಷಣವೇ ನಿಮ್ಗೆ ಆ ಅನುಭವಗಳು ಆಗಿರ್ತವೆ. ಇಂಥ ಅನುಭವಗಳು, ಇಂಥ ಕನಸುಗಳನ್ನು ನಾವೇನಂತ ಕರಿತೀವಿ? ದುಸ್ವಪ್ನಗಳು, ನೈಟ್ ಮೇರ್. ಇದು ಮೊದಲನೇ ಟೈಪ್ ಆಫ್ ಡ್ರೀಮ್. ಎರಡನೇದೇನು? ಎರೋಟಿಕ್ ಡ್ರೀಮ್ಸ್ ಅಂತೀವಿ ನಾವು. ಎರೋಟಿಕ್ ಡ್ರೀಮ್ಸ್ ಅಂದ್ರೆ ಒಂಥರ ಕಾಮ ಪ್ರಚೋದನ ಡ್ರೀಮ್ಸ್ ಅಂತ ಅನ್ಕೊಳ್ಳಿ ಸಾಕು. ಕಾಮ ಪ್ರಚೋದನ ಡ್ರೀಮ್ಸ್ ಅಂತಂದ್ರೆ ಏನಂದ್ರೆ ಇದೆಲ್ಲ ಜನರಲ್ ಏನಂದ್ರೆ ಇಂಥ ಡ್ರೀಮ್ಸು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ ನಾವು. ಇದು ಚರ್ಚೆ ಮಾಡಕ್ ಹೋಗಲ್ಲ. ಅದು ಜೆಂಟ್ಸ್ ಆಗ್ಬೋದು, ಲೇಡೀಸ್ ಆಗ್ಬೋದು, ಚರ್ಚೆ ಮಾಡಕ್ಕೂ ಹೋಗೋದಿಲ್ಲ. ಇದು ಯೂಶುವಲಿ ಇದು ಏನು ಕನೆಕ್ಟ್ ಆಗಿರ್ತದೆ ಅಂದ್ರೆ ನನ್ನ ಒಳಗಡೆ ಅದಿಮಿಟ್ಕೊಂಡಿರುವಂತ ಕೋರಿಕೆಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ನನ್ನ ಒಳಗಡೆ ನಾನು ಏನೇನು ಕೋರಿಕೆಗಳ ಅದಿಮಿಟ್ಕೊಂಡಿರ್ತೀನೋ ಅವೆಲ್ಲ ಇಲ್ಲಿ ನಾನು ಮತ್ತೆ ಈ ಕನಸುಗಳ ಮುಖಾಂತರ ತೀರ್ಸ್ಕೊಳ್ತಾ ಇರ್ತೇನೆ. ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಹೇಳ್ಬೋದು, ಬಟ್ ಯಾವಾಗಲೂ ಅದೇ ಅಂತೆಲ್ಲ. ಅನೇಕ ಕನಸುಗಳು ನಾವು ಅನೇಕ ಕೋರಿಕೆಗಳು ಅದಿಮಿಟ್ಕೊಂಡಿರ್ತೀವಿ. ಅಂಥವೆಲ್ಲ ಏನಾಗ್ತದೆ ಇಂಥ ಡ್ರೀಮ್ಸ್ ಮುಖಾಂತರ ನಾವು ತೀರ್ಸ್ಕೊಳ್ತಾ ಇರ್ತೀವಿ. ಉದಾಹರಣೆಗೆ ಸೆಕ್ಸುವಲ್ ಡಿಸೈರ್ ಅಂತ ಇಟ್ಕೊಳ್ಳಿ. ಸ್ವಲ್ಪ ಜನಕ್ಕೆ ಅದು ನಿತ್ಯ ಜೀವನದಲ್ಲಿ ಆಗಿಲ್ಲ ಅಂದ್ರೆ ಅಲ್ಲಿ ಒಳಗಡೆ ಯಾವುದೋ ಒಂದು ಫ್ರೆಂಡ್ ಕಾಂಟ್ಯಾಕ್ಟ್ ಮಾಡಿದೀವಿ, ಆ ಫ್ರೆಂಡ್ ಇವ್ರ ಹತ್ರ ತುಂಬಾ ಕ್ಲೋಸ್ ಆದ್ರು. ಆಯ್ತಾ? ಸೊ ಹೇಳ್ಬೇಕಂದ್ರೆ ಆ ರೀತಿಯಲ್ಲಿ ಸೆಕ್ಸುವಲ್ ರಿಲೇಶನ್ಶಿಪ್ ಅವ್ರ ಮಧ್ಯದಲ್ಲಿ ಆಗಿದೆ. ಅವ್ರ ಗುಡ್ ಫ್ರೆಂಡ್ ಆಕ್ಚುಲಿ ಅವ್ರ ಜೊತೆಗೆ ಆಗ್ಬಾರ್ದು. ಆಯ್ತಾ? ಅದು ನೀವು ಯಾವಾಗ್ಲೂ ಅದು ನೆನ್ಸ್ಕೊಡೋಕೆ ಆಗಲ್ಲ. ಅರೆ ಇದೇನು, ಅವರು ಇಂಥ ವ್ಯಕ್ತಿ, ನಾನು ಇಂಥ ವ್ಯಕ್ತಿ, ನಮ್ಮಿಬ್ಬರ ಮಧ್ಯೆ ಇದೇನಿದು ಅಂತ ಒಂದು ರೀತಿಯಲ್ಲಿ ನಿಮಗೆ ಆಶ್ಚರ್ಯ ಆಗತ್ತೆ. ಆಯ್ತಾ? ಸೊ ಇನ್ ರಿಯಾಲಿಟಿ ಅದು ಬೇಕಾಗಿಲ್ಲ, ಬಟ್ ಒಂಥರ ಡ್ರೀಮ್ ಅಲ್ಲಿ ಅದು ಹಾಗೆ ಆಗ್ತದೆ ಆ ರೀತಿಯಲ್ಲಿ. ಆಯ್ತಾ? ಸೊ ಇಂಥವು ನಡೀತಾ ಇರ್ತವೆ. ಇದು ಒಂಥರ ಅದಕ್ಕೆ ಏನಂತ ಕರಿತೀವಿ ಗೊತ್ತಾ? ಎರೋಟಿಕ್ ಡ್ರೀಮ್ ಅಂತ ಕರಿತೀವಿ. ಎರೋಟಿಕ್ ಡ್ರೀಮ್ ಅಂದ್ರೆ ಇದೆ ಅರ್ಥ. ಆಯ್ತಾ? ಸೊ ನೆಕ್ಸ್ಟ್ ಇನ್ನು ಒಂಥರ ಡ್ರೀಮ್ ಬರ್ತದೆ, ಒಂಥರ ಕನಸುಗಳು. ಏನಂತಂದ್ರೆ ನಾವು ಎಷ್ಟೋ ಜನ ಹತ್ರ ಚರ್ಚೆ ಮಾಡ್ತಾ ಇರ್ತೀವಿ ಕೂತ್ಕೊಂಡು. ನಮ್ಮ ಸುತ್ತು ಒಂಥರ ಜಂತುಗಳು, ಆಯ್ತಾ, ಜಂತುಗಳಿರ್ತವೆ, ಅವ್ರ ಜೊತೆಗೆ ಮಾತಾಡೋದಾಗ್ಲಿ. ಆಯ್ತಾ? ಸೊ ಅಂದ್ರೆ ಆ ಕನಸಲ್ಲಿ ಕಾಣಿಸ್ತಾ ಇರ್ತದೆ ಇನ್ನು ವಿಧ ವಿಧ ಪರ್ಸನ್ ಜೊತೆಗೆ. ಸೊ ಅದೇ ರೀತಿಯಲ್ಲಿ ಅನಿಮಲ್ಸ್ ನಮ್ಮ ಸುತ್ತು ಇರ್ತವೆ, ಅಂದ್ರೆ ಎಲ್ಲ ಜಂತುಗಳು ಸುತ್ತು ಇರ್ತವೆ, ಅವ್ರ ಜೊತೆಗೆ ಇಂಟ್ರಾಕ್ಷನ್ಸ್ ಇದು ಕಾಣಿಸ್ತಾ, ಜನರಲ್ ಈ ತರ ಕಾಣಿಸ್ತಾ ಇರ್ತದೆ. ಅದೇನು ತೊಂದರೆ ಇಲ್ಲ. ಸೊ ಇಟ್ಸ್ ಕಾಮನ್.
ಸೊ ಒಂಥರ ಒಳ್ಳೇದೇ, ಅಂದರೆ ಎಲ್ಲರ ಜೊತೆಗೆ ನಾವು ಒಂಥರ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ, ಇಂಥವು ಬರ್ತಾ ಇರ್ತದೆ. ಆಯ್ತಾ, ಅದೊಂದು. ಆಮೇಲೆ ಇನ್ನೊಂದು ಡ್ರೀಮ್ ಬರುತ್ತೆ. ಇಂಥ ಅಂದರೆ ಇದು ಯಾವ ಥರ ಅಂದರೆ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಡ್ರೀಮ್ಸ್ ಅಂತ ಬರ್ತವೆ. ಆಯ್ತಾ, ಇದರಲ್ಲಿ ಯಾವ ರೀತಿಯಲ್ಲಿ ಇರ್ತವೆ ಅಂದರೆ, ಒಳಗಡೆ ಡ್ರೀಮ್ ನೋಡ್ತಾ ಇರ್ತೀವಿ, ಅಲ್ಲಿ ನಾವೇ ನಾವೇ ಕೆಲಸ ಮಾಡ್ತಾ ಇರೋ ಥರ ಕಾಣಿಸ್ತಾ ಇರ್ತದೆ. ಇನ್ನೊಂದ್ಸರಿ ನಾವು ಸುಮ್ಮನೆ ಇರ್ತೀವಿ, ಇನ್ನೊಬ್ರು ಯಾರೋ ಕೆಲಸ ಮಾಡ್ತಾ ಇರ್ತಾರೆ. ಆಯ್ತಾ, ಸೊ ಅಲ್ಲಿ ಇದಕ್ಕೊಂದು ಸಿಂಬಲ್ ಇದೆ, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಅಂದರೆ ಆ ಡ್ರೀಮಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರಾ ಇಲ್ಲ ನೀವು ಸುಮ್ಮನೆ ಕೂತಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ಈ 2 ಟೈಪ್ ಆಫ್ ಕ್ಯಾಟಗರೀಸ್ ಇರುತ್ತೆ ಇಲ್ಲಿ. ನಾವು ಆಕ್ಟಿವ್ ರೋಲ್ ತಗೊಂಡಿದ್ದೀವಿ ಅಂತಂದ್ರೆ ಅರ್ಥ ಏನಂದ್ರೆ, ಅಲ್ಲಿ ಆಕ್ಟಿವ್ ರೋಲ್ ನಾವೇನೋ ಮಾಡ್ತಾ ಇದ್ವಿ, ನಾನು ಮಾಡ್ತಾ ಇದ್ದೆ ಅಂತ ಇಟ್ಕೊಳ್ಳಿ, ನನಗೆ ಕನಸು ಬರ್ತಾ ಇದೆ, ನಾನು ಕನಸಲ್ಲಿ ನಾನೇ ಇದ್ದೀನಿ, ನಾನೇನೋ ಮಾಡ್ತಾ ಇದ್ದೆ ಅಂತಂದ್ರೆ ನೀವೇನೋ ಮಾಡಕ್ಕೆ ಕೊಟ್ಟಿದ್ದೀರಾ ಅಂತ. ನೀವೇನೋ ಮಾಡೋಕ್ಕೆ ನಿತ್ಯ ಜೀವಿತದಲ್ಲಿ ಸಹ ನೀವೇನೋ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ. ಇನ್ ಕೇಸು ಯಾವುದು ಮಾಡಿಲ್ಲ, ಸುಮ್ಮನೆ ಕೂತಿದ್ವಿ ಅಷ್ಟಂತೆ, ನಾನು ಜಸ್ಟ್ ನೋಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಅದರ ಮೀನಿಂಗ್ ಏನು ಗೊತ್ತಾ, ಯಾರೋ ಮಾಡ್ತಾ ಇದ್ರೆ ನಾನು ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ. ಅದರ ಅರ್ಥ ಏನಂದ್ರೆ ನಿಮ್ಮ ಹೆಲ್ಪ್ಲೆಸ್ನೆಸ್ ಅದು ಸೈನ್. ಅಂದ್ರೆ ಪಾಪ ನೀವೇನೋ ಮಾಡೋಕ್ಕೆ ಡೇ ಟೈಮಲ್ಲಿ ನಿತ್ಯ ಹೇಳ್ತೀರಾ, ಪ್ರಯತ್ನ ಮಾಡ್ತೀರಾ, ಯಾರು ನಿಮ್ಗೆ ಬಿಡಲ್ಲ. ನೋಡಿದ್ರಾ? ಸೊ ಎಕ್ಸಾಂಪಲ್ ಈ ಥರ ಇರ್ತದೆ. ಓಕೆ, ಅಂದ್ರೆ ನೀವು ಯಾವುದೇ ರೀತಿಯಲ್ಲಿ ಅಲ್ಲಿ ಸಿಚುವೇಶನ್ ನಡೆಯುವಂಥ ಸಿಚುವೇಶನ್ನು ಯಾವುದೇ ರೀತಿಯಲ್ಲಿ ನೀವು ಪ್ರಭಾವ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಇರುವಾಗ ಇಂಥ ಡ್ರೀಮ್ಸ್ ಬರ್ತವೆ ನೈಟ್. ಅರ್ಥ ಆಯ್ತಲ್ಲ? ಸೊ ಅಂದ್ರೆ ನಿಮ್ಮ ನಿತ್ಯ ಜೀವನನ್ನು ಇಲ್ಲಿ ಒಂಥರ ಸಿಂಬಾಲಿಕವಾಗಿ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ತೋರಿಸ್ತಾ ಇರ್ತದೆ ಡ್ರೀಮ್ಸ್ ಎಲ್ಲ. ನೋಡಿದ್ರ? ನಿತ್ಯ ಜೀವನದಲ್ಲಿ ನೀವು ಹೇಗಿದ್ದೀರಾ ಅನ್ನೋದು ನೈಟ್ ಬರುವಂತ ನಿದ್ರೆ, ಆ ಕನಸುಗಳಿಂದ ನಾವು ಹೇಳ್ತಾ ಹೋಗ್ಬೋದು. ಅದಕ್ಕೆ ಇವೆಲ್ಲ ಇನ್ನೂ ಜಾಸ್ತಿ ಅನಾಲಿಸಿಸ್ ಮಾಡಬೇಕಾಗಿರುವಂಥದ್ದಿದೆ. ನಾವು ಫ್ಯೂಚರಲ್ಲಿ ನಾವೇ ಇಂಥವೆಲ್ಲ ಅರ್ಥ ಮಾಡ್ಕೊಂಡು ಇನ್ನೂ ಒಂಥರ ಆಳವಾದ ರೀತಿಯಲ್ಲಿ ಸಬ್ಜೆಕ್ಟ್ ಅನ್ನು ಇನ್ನೂ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಥ ಆಗುತ್ತೆ. ಡೇ ಟೈಮಲ್ಲಿ ಏನೋ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಆಕ್ಟಿವ್ ಆಗಿ, ನೈಟು ಡ್ರೀಮಲ್ಲಿ ಆಕ್ಟಿವ್ ಆಗಿದ್ದೀವಿ ಅಂತಂದರೆ ನಾವಿಲ್ಲಿ ಡೇ ಟೈಮು ಸಹ ಆ ರೀತಿಯಲ್ಲಿ ಇದೀವಿ ಅಂತ. ನೈಟು ಅಥವಾ ಏನು ಮಾಡ್ತಾ ಇಲ್ಲ, ಯಾರೋ ಮಾಡ್ತಾ ಇದ್ರೆ ನೋಡ್ತಾ ಇದ್ದೀನಿ ನಾನು ಅಂತಂದರೆ ನೀವು ಪ್ಯಾಸಿವ್ ಪರ್ಸನ್, ನೀವೇನು ಮಾಡ್ತಾ ಇಲ್ಲ, ಸೊ ನಿಮ್ಮ ಕೈಯಲ್ಲಿ ಏನು ಆಗೋದಿಲ್ಲ. ಸೊ ಅಂಥದ್ದು ನಾವು ಡ್ರೀಮಲ್ಲಿ ಸಹ ಅದು ಕಾಣಿಸ್ತಾ ಇರ್ತದೆ. ನಿಮ್ಮ ಪ್ರಭಾವ ಏನು ಇಲ್ಲ ಅಂತ ಅರ್ಥ. ಆಯ್ತಾ? ನೆಕ್ಸ್ಟು ಇನ್ನೊಂದು ಡ್ರೀಮ್ ಟೈಪ್ ಯಾವುದು ಅಂದರೆ ಲ್ಯೂಸಿಡ್ ಡ್ರೀಮಿಂಗ್ ಅಂತ. ಇದನ್ನು ಕೇಳಿರ್ಬೋದು, ಲ್ಯೂಸಿಡ್ ಡ್ರೀಮಿಂಗ್ ಅಂತ. ಆಯ್ತಾ? ಸೊ ಇಲ್ಲಿ ಏನಿರ್ತದೆ ಅಂದರೆ, ಯಾರು ಕನಸುಗಳು ಕಾಣ್ತಾ ಇದ್ದಾರೋ ಅವ್ರಿಗೆ ಗೊತ್ತು ಅದು ಕನಸು ಅಂತ. ನೋಡಿದ್ರ? ಅಂದ್ರೆ ತುಂಬ ಎಲ್ಲರಿಗೂ ಆ ರೀತಿಯಲ್ಲಿ ಇಲ್ಲ. ನಾವು ಕನಸು ಒಳಗಡೆ ನಾವು ಕನಸು ಅಂತಾನೆ ನಮ್ಗೆ ಅಂದ್ರೆ ಅದು ಕನಸು ಅಂತ ಅನ್ಸಲ್ಲ, ನಿಜವಾಗಿ ಅಂತ ನಾವು ಅನ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ. ಆಯ್ತಾ? ಬಟ್ ಆದ್ರೆ ಈ ಲ್ಯೂಸಿಡ್ ಡ್ರೀಮಿಂಗ್ ಅಲ್ಲಿ ಏನ್ ಗೊತ್ತಾ, ಈ ಕನಸು ಕನೋಂತ ಆ ವ್ಯಕ್ತಿ ಇದು ಕನಸು ಅಂತಾನೆ ಗೊತ್ತು, ಅದು ನಿಜ ಅಲ್ಲ ಅಂತ ಅವ್ರಿಗೆ ಆ ಅವೇರ್ನೆಸ್ ಅಲ್ಲಿ ಇರ್ತಾರೆ. ಆಯ್ತಾ? ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಫಿಸಿಯಲಾಜಿಕಲ್ಲಿ ಅಂದ್ರೆ ಫಿಸಿಕಲ್ಲಿ ನಿದ್ದೆಯಲ್ಲಿ ಇರ್ತಾರೆ, ಬಟ್ ಫುಲ್ ಅವೇರ್ ಆಫ್ ಇರ್ತಾರೆ. ಓಕೆ, ಫುಲ್ ಅವೇರ್ನೆಸ್ ಇರ್ತಾರೆ. ಇದು ನಡೀತಾ ಇರೋದು, ಇದು ಡ್ರೀಮು. ಇಂಥದ್ದು ಅನುಭವ ನಿಮ್ಮ ಎಲ್ಲರಿಗೂ ಸ್ವಲ್ಪ ಏನಾಗ ಆಗಿರ್ತದಲ್ಲ, ಒಳಗಡೆ ನಡೀತಾ ಇರ್ತದೆ, ಬಟ್ ನಿಮ್ಗೆ ಅನಿಸ್ತಾ ಇರ್ತದೆ ಅದು ಒಂಥರ ಕನಸು ಬಿಡಿ ಅಂತ ನಿಮ್ಗೆ ಅನಿಸ್ತಾ ಇರ್ತದೆ. ಒಳಗಡೆ ಅದು ನಿಜ ಅಂತ ಅನ್ಸಲ್ಲ. ಅಂತ ಅನುಭವಗಳು ನಮ್ಗೆ ಆಗ್ತಾ ಇರ್ತದೆ. ಆಯ್ತಾ? ಸೊ ಇನ್ನೊಂದು ಇದ್ರ ಬಗ್ಗೆ ಏನಂತಂದ್ರೆ, ಯಾರು ಕನಸ್ತಾ ಇದ್ದಾರೋ, ಯಾವ್ದು ಕನಸನ್ನು ಕಂಡಿಡ್ಕೊಂತ ಇದ್ದಾರೋ, ಆಯ್ತಾ, ಅವ್ರಿಗೆ ಹೆಂಗಿರ್ತದೆ ಅಂದ್ರೆ, ಸೊ ನಿಮ್ಮ ಆ ಕನಸಲ್ಲಿ ಏನ್ ನಡೀತಾ ಇದೋ ಅದನ್ನು ಪ್ರಭಾವ ಮಾಡೋಂಥ ಕೆಪಾಸಿಟಿ ಇರ್ತದೆ ಅವ್ರಿಗೆ. ಆಯ್ತಾ? ಅಂದ್ರೆ ಅವರು ಕನಸು ಈ ರೀತಿಯಲ್ಲಿ ಹೋಗ್ಬೇಕು ಅಂತಂದ್ರೆ ಕನಸು ಆ ರೀತಿಯಲ್ಲಿ ಹೋಗುವಂತ ಅವಕಾಶನು ಆ ಪ್ರಭಾವವನ್ನು ತೋರಿಸ್ತಾರೆ ಅವರು. ನೋಡಿ, ಕನಸನ್ನು ಸಹ ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ಕನಸನ್ನು, ಆ ಡ್ರೀಮ್ ಅನ್ನು, ಆ ಡೈರೆಕ್ಷನ್ ಅನ್ನು, ಪರ್ಟಿಕ್ಯುಲರ್ ಡೈರೆಕ್ಷನ್, ಯಾವ ಡೈರೆಕ್ಷನ್ ಹೋಗ್ಬೇಕೋ ಅದನ್ನು ಸಹ ಕಂಟ್ರೋಲ್ ಮಾಡೋಂಥ ಆ ಸಾಮರ್ಥ್ಯ ಅವ್ರಿಗೆ ಇರ್ತದೆ. ಅಂತ ಎಚ್ಚರಿಕೆದಲ್ಲಿ ಇರ್ತಾರೆ ಅವರು.
ಆಯ್ತಾ? ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಂಥ ಕನಸು ಅಂದ್ರೆ ಈ ಈ ಎಸ್ಪೆಷಲಿ ಲೀಶು ಡ್ರೀಮ್ ಬಗ್ಗೆ ಸೈಂಟಿಸ್ಟ್ಗಳು ತುಂಬಾ ರಿಸರ್ಚ್ ಮಾಡ್ತಾ ಇದ್ದಾರೆ. ಲಾಟ್ ಆಫ್ ರಿಸರ್ಚ್. ಅರ್ಥ ಆಯ್ತಾ? ಸೊ ಅಂತಂದ್ರೆ ನಾವು ನಿದ್ದೆದಲ್ಲಿ ಇರ್ತೀವಿ, ನಿದ್ದೆದಲ್ಲಿ ಇರ್ತೀವಿ, ಬಟ್ ಎಚ್ಚರಿಕವಾಗಿರ್ತದೆ. ಆ ಡ್ರೀಮ್ ಅನ್ನು ಯಾವ ರೀತಿಯಲ್ಲಿ ಒಳಗಡೆನೂ ನಾವು ಎಷ್ಟು ಕಂಟ್ರೋಲ್ ಆಗಿರ್ತೇವೆ ಅಂದ್ರೆ, ಯಾವುದೋ ಬಂದ್ರೆ ಡ್ರೀಮ್ ಅನುಭವಿಸೋದಲ್ಲ, ನಾವೇ ಆ ಡ್ರೀಮ್ ಅನ್ನು ಸೊ ಒಂಥರ ಎಚ್ಚರಿಕವಾಗಿ ನಿದ್ದೆ ಒಳಗಡೆನು ಕನಸು ಒಳಗಡೆನು ಎಚ್ಚರಿಕವಾಗಿ ನಮ್ಗೆ ಏನ್ ಬೇಕೋ, ಯಾವ ಡೈರೆಕ್ಷನ್ ಅಲ್ಲಿ ಆ ಕನಸು ಹೋಗ್ಬೇಕೋ ನಾವೇ ಅದನ್ನು ನಿಯಂತ್ರಣ ಮಾಡೋದು, ಡ್ರೈವ್ ಮಾಡೋಂಥ ಆ ಸಾಮರ್ಥ್ಯ ನಮಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಲೂಸಿಡ್ ಡ್ರೀಮಿಂಗ್. ಆಯ್ತಾ? ನೆಕ್ಸ್ಟ್ ಡೇ ಡ್ರೀಮಿಂಗ್ ಅಂತ ಒಂದಿದೆ ನೋಡಿ. ಇದು ಸೇಮ್ ಲೂಸಿಡ್ ಡ್ರೀಮಿಂಗ್, ಎರಡೂ ಒಂದೇ. ಆಯ್ತಾ? ಬಟ್ ಏನ್ ಡಿಫರೆನ್ಸು? ನಾವು ನಿದ್ದೆ ಹೋಗ್ತಾ ಇಲ್ಲ. ಆಯ್ತಾ? ನಾವೆಲ್ಲ ಸಂಕಲ್ಪ ಇದೆಲ್ಲ ಮಾಡ್ತೀವಲ್ಲ, ಸಂಕಲ್ಪ ಮಾಡ್ತೀವಿ, ಏನು ಆಮೇಲೆ ಅಫರ್ಮೇಷನ್ಸ್ ಹೇಳ್ಕೊಂತೀವಿ, ದೃಢೀಕರಣ ಹೇಳ್ಕೊಂತೀವಿ. ಇದೆಲ್ಲ ಏನಿದು? ಅದೆಲ್ಲ ಡೇ ಡ್ರೀಮಿಂಗ್. ಅದೇ ನನಗೆ ಹಿಂಗೆ ಆಗಬೇಕು, ನಾನು ಹಿಂಗೆ ಆಗ್ತೀನಿ. ಆಯ್ತಾ? ಸೊ ನಾವು ಹೇಳ್ಕೊಂತ ಇರ್ತೀವಲ್ಲ, ಅಂದ್ರೆ ಲೂಸಿಡ್ ಡ್ರೀಮಿಂಗ್ ತರನೇ ಇದು. ಈ ಡೇ ಡ್ರೀಮರ್ ಏನಂತಂದ್ರೆ, ಆ ಡ್ರೀಮನ್ನು ಏನ್ ಬೇಕೋ ಅದನ್ನು ಮಾಡೋಂಥ ಆಕ್ಟಿವ್ ಆಗಿ ಆ ಕನಸನ್ನು ಮುಂದುವರಿಸುವಂತ ಕೆಪಾಸಿಟಿ ಅವ್ರಿಗಿರತ್ತೆ. ಆದ್ರೆ ಇಲ್ಲಿ ಏನಂತಂದ್ರೆ ನಿದ್ದೆ ಹೋಗ್ತಾ ಇಲ್ಲ ಪರ್ಸನ್, ಅವೇರ್ ಆಗಿದ್ದಾನೆ ಅಷ್ಟೇ. ಆಯ್ತಾ? ಈ ಡೇ ಡ್ರೀಮರ್ ಏನ್ ಮಾಡ್ತಾನೆ, ಅವನಿಗೆ ಏನ್ ಬೇಕೋ ಅದನ್ನು ಒಳಗಡೆ ಒಂಥರ ಆ ಕನಸು ತರ, ನಾವು ನಿದ್ದೆದಲ್ಲಿ ಕನಸೇ ಅಲ್ವಾ, ಅದನ್ನು ಒಂಥರ ಥಾಟ್ಸು ಭಾವನೆಗಳಿಗೆಲ್ಲ ಅದೇ ರೀತಿಯಲ್ಲಿ ಕಣ್ ತೆರೆಸ್ಕೊಂಡೇ ಇರ್ತಾನೆ, ನಿದ್ದೆ ಹೋಗ್ತಾ ಇಲ್ಲ, ಆದ್ರೂ ಒಳಗಡೆ ಒಂದು ಭಾವನೆಗಳು ಸ್ಟ್ರಾಂಗ್ ಅನ್ಕೊಂತಾ ಇರ್ತಾನೆ. ಈ ರೀತಿಯಲ್ಲಿ ನನಗಾಗತ್ತೆ, ನನಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ನಾನು ಒಳ್ಳೆ ಜಾಬ್ ನಾನು ಸಂಪಾದನೆ ಮಾಡ್ತೀನಿ ಇವೆಲ್ಲ. ಸೊ ಡೇ ಟೈಮಲ್ಲಿ ಸೊ ಆ ರೀತಿಯಲ್ಲಿ ಏನಾಗತ್ತೆ, ಆ ಫುಲ್ ಅಟೆನ್ಷನು ಓಕೆ ಒಂಥರ ಆಂತರಿಕದಲ್ಲಿ ಅವನು ರಿಪೀಟ್ ಮಾಡ್ಕೊಂತ ಆಯ್ತಾ? ಸೊ ಏನಾಗುತ್ತಂದ್ರೆ ಅವಾಗ ಅವನ ಜೀವನದಲ್ಲಿ ಸ್ವಲ್ಪ ವಿಷಯಗಳ ಮೇಲೆ, ಅಂದ್ರೆ ಜೀವನದಲ್ಲಿ ಅನುಭವಿಸಿರುವಂತ ಫಲಿತಗಳ ಮೇಲೆ ಪ್ರಭಾವ ಹೆಚ್ಚಾಗಿ ತೋರಿಸ್ತಾನೆ. ಆಯ್ತಾ? ಸೊ ಇದು ಒಂದು ರೀತಿಯಲ್ಲಿ ಏನಂದ್ರೆ ಒಳ್ಳೇದೇ. ಆಯ್ತಾ? ಡೇ ಡ್ರೀಮರ್ಸ್ ಅಂತ ಹೇಳ್ತೀವಲ್ಲ, ಸೊ ಹಗಲ್ ಟೈಮಲ್ಲಿ ಡ್ರೀಮ್ ಕಂಡಿಡೋದು ಅಂದ್ರೆ ಅದೊಂಥರ ಸಂಕಲ್ಪ, ಆಶೆ ಇವೆಲ್ಲ ಇರ್ತವೆ, ಅದನ್ನು ಅನ್ಕೊಡೋದು ತಪ್ಪೇನಿಲ್ಲ. ಇನ್ಫ್ಯಾಕ್ಟ್ ಸೈಕಲಾಜಿಸ್ಟ್ ಇದಾರಲ್ಲ, ಅವರು ಈ ಡೇ ಡ್ರೀಮಿಂಗ್ ಅನ್ನು ಏನಂತ ಹೇಳ್ತಾರಂದ್ರೆ, ಒಂಥರ ನಿಮ್ಮ ಕಾನ್ಸಿಯಸ್ನೆಸ್ ಅನ್ನು ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಕಾನ್ಸಿಯಸ್ನೆಸ್, ನಿಮ್ಮಲ್ಲಿರುವಂತ ಆ ಚೈತನ್ಯವನ್ನು ಒಂಥರ ವಿಸ್ತಾರ ಮಾಡ್ತಾ ಇದೀವಿ ಅಂತ ಅಷ್ಟೇ ಅಲ್ವಾ? ಯಾಕಂದ್ರೆ ನನ್ನ ಥಾಟ್ ಪವರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಥಾಟ್ ಪವರ್ ಏನಿದೆಯೋ, ಸಂಕಲ್ಪ ಶಕ್ತಿ ಏನಿದೆಯೋ, ಪವರ್ ಆಫ್ ಇಂಟೆನ್ಷನ್ ಏನಿದೆಯೋ, ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ನನ್ನ ಒಂಥರ ಹಗಲ್ ಟೈಮಲ್ಲಿ ಈ ತೆಲುಗಲ್ಲಿ ಹೇಳ್ತೀವಿ ಪಗಟಿ ಕಲ್ಲಲು ಅಂತ ಹೇಳ್ತೀವಿ ನಾವು ಜನರಲಿ. ತೆಲುಗಲ್ಲಿ ಏನ್ ಹೇಳ್ತೀವಿ? ಪಗಟಿ ಕಲ್ಲಲು. ಆಯ್ತಾ? ಕನ್ನಡದಲ್ಲಿ ಹಗಲ್ ಟೈಮಲ್ಲಿ ಬರುವಂತ ಕನಸುಗಳು ಅಂತ ಹೇಳ್ತೀವಿ. ಸೊ ಇದೇನಾಗತ್ತಂದ್ರೆ ಅದು ಒಳ್ಳೇದೇ. ನಾನು ಒಂದು ದೊಡ್ಡ ಸಾಧನೆ ಮಾಡಿ ಇಂಥ ದೊಡ್ಡ ಏನದು ಸಂಪಾದನೆ ಮಾಡ್ತೀನೋ, ಇಲ್ಲಾಂದ್ರೆ ಒಂದು ದೊಡ್ಡ ಪಿರಮಿಡ್ ಕಟ್ತೀನೋ, ಏನೋ ಒಂದು ಡೇ ಡ್ರೀಮ್ ಮಾಡ್ಕೊಳ್ಳಿ, ತಪ್ಪೇನಿದೆ? ವಾಟ್ ಈಸ್ ರಾಂಗ್ ವಿತ್ ಇಟ್? ದೇರ್ ನೋ ರಾಂಗ್ ಇನ್ ಇಟ್. ಸೊ ಇನ್ಫ್ಯಾಕ್ಟ್ ಇಟ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್, ಇಟ್ ಈಸ್ ಗೋಯಿಂಗ್ ಟು ನಿಮ್ಮ ಕಾನ್ಸಿಯಸ್ನೆಸ್ ಅನ್ನು, ನಿಮ್ಮ ಚೈತನ್ಯ ಅರಿವನ್ನು ವಿಸ್ತಾರ ಮಾಡತ್ತೆ. ಅದರಲ್ಲಿ ತಪ್ಪಂತೂ ಯಾವುದಿಲ್ಲ. ಯು ಕ್ಯಾನ್ ಡೂ ಇಟ್. ಆಯ್ತಾ? ನೆಕ್ಸ್ಟ್ ಕೊನೆಯದಾಗಿ ರೆಮ್ ಡ್ರೀಮ್ಸ್. ಇದು ಆಲ್ರೆಡಿ ಚರ್ಚೆ ಮಾಡಿದ್ವಿ. ರೆಮ್ ಡ್ರೀಮ್ಸ್ ಅಂದ್ರೆ ಪರ್ಟಿಕ್ಯುಲರ್ಲಿ ನಿಮ್ಮ ಒಂದು ಸೈಕಲ್ 90 ಮಿನಿಟ್ಸ್ ಅಲ್ಲಿ, ಒಂದು ಸೈಕಲ್ ಅಲ್ಲಿ 90 ಮಿನಿಟ್ಸ್ ಅಲ್ಲಿ ಲಾಸ್ಟ್ ಫೇಸ್ 5 ಅದು ರೆಮ್ ಸ್ಲೀಪ್ ಅಂತ ಕರಿತೀವಿ ನಾವು. ಅಲ್ಲಿ ಬರುವಂತ ಆ ಡ್ರೀಮ್ಸ್ ಅನ್ನು ಎಸ್ಪೆಷಲಿ ರೆಮ್ ಸ್ಲೀಪ್, ರೆಮ್ ಡ್ರೀಮ್ಸ್ ಅಂತ ಕರಿತೀವಿ ನಾವು. ಓಕೆ. ಸೊ ಇದರಲ್ಲಿ ಈಗಾಗಲೇ ಗೊತ್ತಿರೋ ಪ್ರಕಾರ ನಿಮ್ಮ ಕಣ್ಣುಗುಡ್ಡುಗಳು ಕದಲ್ತಾ ಇರ್ತದೆ, ಮೂಮೆಂಟ್ ಅಲ್ಲಿ ಇರ್ತವೆ. ಆಯ್ತಾ? ಸೊ ಇದು ಜಸ್ಟ್ ನಾವು ಎಚ್ಚರಿಕೆ ಬರೋಕೆ ಮುಂಚೆ, ಎದ್ದಕ್ಕೆ ಮುಂಚೆ ನಡೆಯುವಂತ ಒಂದು ಕನಸು. ಎಷ್ಟು ಎಚ್ಚರಿಕೆ ಬರುವಂತ ಮುಂದೆ ನಡೆಯುವಂತ ಕನಸುಗಳು.
ಅರ್ಥ ಆಯ್ತಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇಂಥ ಕನಸುಗಳೇ ನಮಗೆ ನಮ್ಮ ನೆನಪಲ್ಲಿ ಇರ್ತವೆ. ಎಚ್ಚರಿಕೆ ಬಂದ್ಮೇಲೆ ಎದ್ದಿದ ಮೇಲೆ ನಮ್ಗೆ ನೆನಪಿರುವಂತ ಕನಸುಗಳು ರೆಮ್ ಸ್ಲೀಪ್, ಈ ರೆಮ್ ಡ್ರೀಮ್ಸ್ ಅಂತಾನೆ. ಇದು ತುಂಬಾ ಒಂಥರ ರಿಯಲಿಸ್ಟಿಕ್ ಆಗಿರ್ತವೆ. ಸೊ ಒಂಥರ ಅವಾಗಲೇ ಜಸ್ಟ್ ಅನುಭವಿಸಿರ್ತೀವಿ, ತುಂಬಾ ನೆನಪಲ್ಲಿ ಇರ್ತವೆ ಅಲ್ವಾ? ಸೊ ಇದು ಮಾತ್ರ ನಾವು ನೆನಪಿಟ್ಕೊಂಡಿರ್ತೀವಿ ಮಾರ್ನಿಂಗ್ ಎದ್ದುವಾಗ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಅದನ್ನೇ ನಾವು ಪದೇ ಪದೇ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾಕೆ ಈ ತರ ಕನಸು ಬಂದಿದೆ, ಏನ್ ಬಂದಿದೆ, ಏನು ಅಂದ್ರೆ ಜಸ್ಟ್ ಎದ್ದಕ್ಕೆ ಮುಂಚೆ ಸ್ವಲ್ಪ ಆಲ್ಮೋಸ್ಟ್ ನೆನಪಿರ್ತವೆ, ಸ್ವಲ್ಪ ಅದರಲ್ಲಿ ಮರೆಯಲು ಆಗತ್ತೆ. ಬಟ್ ಆದ್ರೂ ಮ್ಯಾಕ್ಸಿಮಮ್ ವಿ ವಿಲ್ ಟ್ರೈ ಟು ರಿಮೆಂಬರ್ ಇಟ್. ಆಯ್ತಾ? ಸೊ ಇಂಥ ಕನಸುಗಳನ್ನ ನಾವು ರೆಮ್ ಡ್ರೀಮ್ಸ್ ಅಂತ ಕರಿತೀವಿ. ಓಕೆ, ಸೊ ಇಷ್ಟು ಇವತ್ತು 6 ಡ್ರೀಮ್ಸ್ ಬಗ್ಗೆ ಮಾತಾಡ್ಕೊಳ್ತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ 6 ಡ್ರೀಮ್ಸ್ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲರೂ ಅನುಭವಿಸುವಂಥದ್ದು ಎಲ್ರಿಗೂ ಬರತಕ್ಕಂಥದ್ದು, ಬಟ್ ಇಷ್ಟೊಂದು ಇದಕ್ಕೆ ಅರ್ಥ ಇದೆ, ಇಷ್ಟೊಂದು ಆಂತರಿಕ ಅಂತರಾಳದಲ್ಲಿ ಬರತಕ್ಕಂಥದ್ದು, ಮತ್ತೆ ಟೈಪ್ಸ್ ಆಫ್ ಡ್ರೀಮ್ಸ್, ಈ ಟೈಪ್ಸ್ ಆಫ್ ಡ್ರೀಮ್ಸ್ ನಲ್ಲಿ ಏನೇನ್ ಬರ್ತದೆ, ಮತ್ತೆ ಯಾವ್ದು ನಮಗೆ ಎಚ್ಚರಿಕೆ ಆಗ್ತದೆ, ಯಾವುದು ನಮಗೆ ನೆನಪು ಇರುವುದಿಲ್ಲ, ಎಲ್ಲವನ್ನ ಬಹಳ ಬಹಳ ವಿವರವಾಗಿ ಹೇಳಿದ್ರಿ ಸರ್. ಯಾಕಂತಂದ್ರೆ ನಾವು ಸಾಮಾನ್ಯವಾಗಿ ಅನ್ಕೊಳ್ತಾ ಇದ್ವಿ ಬೆಳಗಿನ ಡ್ರೀಮ್ ಬಂದು ನೆನಪಿರುದು, ಜೊತೆಗೆ ಬೆಳಗಿನ ಡ್ರೀಮು ಸತ್ಯ ಆಗ್ತದೆ ಅಂತ. ಯಾಕಂದ್ರೆ ಅದು ಒಂದೇ ನೆನಪಿರುದು, ಆದ ಕಾರಣ ನಾವು ಸತ್ಯ ಅಂತ ತಿಳ್ಕೊಂಡಿರ್ತೇವೆ, ಬಾಕಿ ಆಗುದು ನಮಗೆ ನೆನಪಿರುವುದಿಲ್ಲ. ಸೊ ಇದು ತುಂಬಾ ಜನ ಹೇಳತಕ್ಕಂಥದ್ದು ಇದೆ, ಜೊತೆಗೆ ನಮ್ಗೆಲ್ಲರಿಗೂ, ನನಗಂತೂ ಅನುಭವ ಆಗಿದೆ ಅದಂಥದ್ದು ಕೆಲವೆಲ್ಲ. ಮತ್ತೆ ಕೆಟ್ಟ ಸ್ವಪ್ನಗಳು, ಹೌದು, ತುಂಬಾ ಜನ ಅಥವಾ ತುಂಬಾ ಸಲ ಈ ದುಸ್ವಪ್ನಗಳು ಬಂದಾಗ ಸಡನ್ ಆಗಿ ಎದ್ದು ಕೂತ್ಕೊಳ್ತಕ್ಕಂಥದ್ದು, ಬೆವರ್ತಕ್ಕಂಥದ್ದು, ಬಹುಶಃ ಇದು ಒಂದಿಲ್ಲ ಒಂದು ಟೈಮ್ನಲ್ಲಿ ಎಲ್ರಿಗೂ ಅನುಭವ ಆಗಿದೆ ಅಂತ ನಾನು ಅನ್ಕೊಳ್ತೇನೆ ಸರ್. ಸೊ 12ರಲ್ಲಿ 5 ಟೈಪ್ಸ್ ಆಫ್ ಕನಸುಗಳ ಬಗ್ಗೆ ತಾವು ಮಾಹಿತಿಯನ್ನು ನೀಡಿದ್ದೀರಾ. ಮತ್ತೊಂದು ಅದೇ ನಾವು ಅನ್ಕೊಳ್ಳೋದು ಸರ್, ಈ ಆಕ್ಟಿವ್ ಅಂಡ್ ಪ್ಯಾಸಿವ್, ಕೆಲವು ಡ್ರೀಮ್ ನಲ್ಲಿ ತಾವು ಹೇಳ್ದಂಗೆ ಸುಮ್ಮನೆ ಕೂತಿರ್ತೇವೆ, ಕೆಲವುದ್ರಲ್ಲಿ ನಾವೇ ಆ ಕೆಲಸವನ್ನ ಮಾಡ್ತಾ ಇರ್ತೇವೆ. ಸೊ ಇವತ್ತು ಇದು ಯಾಕೆ ಅಂತ ಹೇಳತಕ್ಕಂಥದ್ದು ಗೊತ್ತಿರ್ಲಿಲ್ಲ, ಇದು ನಿಜವಾಗ್ಲು ಬಹಳ ಚೆನ್ನಾಗಿ ಅರ್ಥ ಆಯ್ತು. ಅದರಲ್ಲೂ ನಮ್ಮ ಹೆಲ್ಪ್ಲೆಸ್ನೆಸ್ ಅನ್ನ ಈ ಕೂತಿರುವಂಥದ್ದು, ಮೌನವಾಗಿರೋದು ತೋರಿಸ್ತದೆ ಅಂತ ಹೇಳತಕ್ಕಂಥದ್ದು. ಬಹುಶಃ ಇಲ್ಲಿ ನಂದೊಂದು ಪ್ರಶ್ನೆ, ಇಂಥ ಕನಸು ಬಂದಾಗ ನಾವು ಇದನ್ನ ಅನಲೈಸ್ ಮಾಡಿ ನಾವು ಮತ್ತೆ ಆಕ್ಟಿವ್ ಆಗ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡ್ಬೇಕಾ ಸರ್? ಮಾಡಬಹುದು. ದಟ್ಸ್ ದ ಮೀನಿಂಗ್. ಎಸ್, ಅಂದ್ರೆ ಸುಮ್ಮನೆ ಇರಬಾರ್ದು, ನಾವು ಹೆಲ್ಪ್ಲೆಸ್ ಆಗಬಾರ್ದು, ನಾವು ಇದರಲ್ಲಿ ತೊಡಗಿಸ್ಕೊಳ್ಬೇಕು, ಏನ್ ಮಾಡ್ಬೇಕು ಅದನ್ನ ಅಂತ ಹೇಳತಕ್ಕಂಥದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಆಮೇಲೆ ಈ ಪ್ರಾಣಿ ಪಕ್ಷಿ ಅಥವಾ ಜಂತುಗಳ ಜೊತೆ ಮಾತಾಡತಕ್ಕಂಥದ್ದು ಮಾಡತಕ್ಕಂಥದ್ದು ಒಳ್ಳೇದು ಅಂತ ಹೇಳಿದ್ರೆ ನಿಜವಾಗ್ಲೂ ಒಳ್ಳೇದೇ. ನಾವು ಡ್ರೀಮ್ ಇಲ್ಲದೆ ಇದ್ದಾಗ್ಲೂ ಅವರೊಟ್ಟಿಗೆ ಇರುವುದು ಒಳ್ಳೇದು, ಹಾಗೇನೆ ಡ್ರೀಮ್ ನಲ್ಲಿ ಸಹ ಇದು ಬಂದು ಇದರೊಟ್ಟಿಗೆ ನಾವು ಮಾತಾಡತಕ್ಕಂಥದ್ದೆಲ್ಲ ಬಹಳ ಬಹಳ ಒಳ್ಳೇದು ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಸರ್ ಡ್ರೀಮ್ ಬಗ್ಗೆ ಆಕ್ಚುಲಿ ಫಸ್ಟ್ ಸೆಕೆಂಡ್ ಅನ್ನೆಲ್ಲ ಪ್ರಶ್ನೆಗಳ ಮುಖಾಂತರ ನಮ್ಗೆ ಆದಷ್ಟು ಮನನ ಒಂದು ಮಾಡಿ ಅರ್ಥ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಹೇಳಿದ್ದು ಇದು ತುಂಬಾ ಜನರಿಗೆ ಅನುಭವದಲ್ಲಿ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ. ತಮ್ಗೆ ಈ ಬಗ್ಗೆ ಪ್ರಶ್ನೆ ಇದ್ರೆ ಅಥವಾ ತಮ್ಗೆ ಇವತ್ತು ಏನ್ ಅನ್ಸಿತು, ಇಂಥ ಅನುಭವ ಆಗಿದೆ ಅಂತ ಹೇಳೋದನ್ನ ಹಂಚ್ಕೊಳ್ಳಿಕ್ಕೆ ಹ್ಯಾಂಡ್ ರೈಸ್ ಮಾಡಿ. ರಮೇಶ್ ಸರ್, ಎಸ್ ಸರ್, ಮಾತಾಡಿ ಸರ್. ನಮಸ್ಕಾರ ಗುರುಜಿ. ಆಮೇಲೆ ಒಂದು ನಮ್ ಚಿಕ್ಕಮ್ಮನ ಮನೆಯಲ್ಲಿ ಮಲ್ಕೊಂಡಾಗ ಒಂದ್ಸತಿ ಯಾವ್ದೋ ಒಂದು ಬಂದು ಹಿಡ್ಕೊಂಡು ಹಂಗೆ ಸುಮಾರು ಒಂದು 5-10 ನಿಮಿಷ ಬಿಡ್ಲೇ ಇಲ್ಲ, ಏನ್ ಉಸಿರಾಡಕ್ಕಾಗ್ಲಿಲ್ಲ, ಆಮೇಲೆ ಏನ್ ಮಾಡಕ್ಕಾಗ್ಲಿಲ್ಲ. ಆಮೇಲೆ ಒಂದು 5-10 ನಿಮಿಷ ಆದ್ಮೇಲೆ ಒಂಥರ ಬಾಡಿ ಎಲ್ಲ ಒಂಥರ ರಿಲೀಸ್ ಆಯ್ತು. ಇದು ಏನಕ್ಕೆ ಅಂತ ಗುರುಜಿ? ಇದು ಏನಕ್ಕಲ್ಲ, ಅದು ಏನಾಗತ್ತಂದ್ರೆ ಈಗ ನೈಟ್ ಮೇರ್ಸ್ ಅಂತ ಹೇಳ್ತೀವಲ್ಲ, ಸ್ವಲ್ಪ ಪ್ಯಾನಿಕ್ ಇರ್ತವೆ ನಮ್ಮ ಒಳಗಡೆ, ಭಯ ಎಲ್ಲ ಅದ್ಮಿಟ್ಕೊಂತೀವಲ್ಲ, ಅಂಥದ್ದೆಲ್ಲ ರಿಲೀಸ್ ಮಾಡಕ್ಕೆ ನಿಮ್ಗೆ ಇಂತ ಬರ್ತದೆ. ಬಂದ್ಮೇಲೆ ಅದು ಬಂದು ಹೋದ್ಮೇಲೆ ನಿಮ್ಗೆ ಏನಾಗತ್ತೆ, ಎಚ್ಚರಿಕೆ ಆದ್ರೂ ಏನಾದ್ರೂ ನೀವು ಅಲ್ಲಿ ಅನುಭವಿಸಿರ್ತೀರಲ್ಲ, ಅವಾಗ ನಿಮ್ಗೊಂಥರ ಅಭ್ಯಾಸ ಆಗತ್ತೆ ಅದು. ಓಕೆ, ಭಯವನ್ನು ತಟ್ಕೊಳ್ಳುವಂತ ಸಾಮರ್ಥ್ಯ ನಿಮ್ಗೆ ಬರ್ಬೇಕಂದ್ರೆ ಇಂಥ ಬರ್ತವೆ. ನೀವು ಅದು ಅನುಭವಿಸೋ ತಪ್ಪೇನಿಲ್ಲ. ಯಾಕಂದ್ರೆ ಈಗ ನಾವು ಇಲ್ಲಾಂದ್ರೆ ಹೆಂಗೆ ಅಭ್ಯಾಸ ಆಗೋದು? ಭಯ ಅಂದ್ರೆ ಭಯ ಭಯ ಅಂತ ಅನ್ಕೊಂತಾನೆ ಇರ್ತೀವಿ, ದೂರ ಇರ್ತೀವಿ. ನಿಮ್ಗೆ ಆ ಭಯ ಬಂದೋದ್ರೆ ಏನಾಯ್ತು? ಓ ಇಷ್ಟೇನಾ, ಓ ಹಿಂಗಿರ್ತದ ಅಂತ ನಮ್ಗೊಂದು ಅಭ್ಯಾಸ ಅಷ್ಟೇ. ಅರ್ಥ ಆಯ್ತಾ?
ಅದಕ್ಕೋಸ್ಕರ ನಿಮ್ಗೆ ಬರ್ತವೆ. ನಿಮ್ಮನ್ನು ಆ ಭಯದಿಂದ ದೂರ ಮಾಡಕ್ಕೇನೆ ಭಯ ನಿಮ್ಮ ಹತ್ರ ಬರೋದು. ಹ್ಮ್ ಕಷ್ಟ ಯಾಕೆ ಬರ್ತದೆ ಹೇಳಿ? ಕಷ್ಟ ಬರೋದು ಕರ್ಮದಿಂದ. ಕರ್ಮ ಯಾಕೆ ಬರ್ತದೆ? ಕರ್ಮ ತೀರ್ಸಕ್ಕೆ ಬರೋದು ನಿಮ್ಮ ಹತ್ರ. ಹ್ಮ್ ನನಗೆ ಯಾಕೆ ಕರ್ಮ ಬಂತು, ನನಗೆ ಯಾಕೆ ರೋಗ ಬಂತು ಅಂತ ತುಂಬಾ ಜನ ಬಲಿತಾ ಇರ್ತಾರೆ. ರೋಗದಿಂದನೇ ಆ ರೋಗ ಬಂದಿದೆ ಇಲ್ಲ ಗೊತ್ತಿಲ್ಲ, ಆ ರೋಗ ಬಂದಿದೆ ಅಂತಾನೆ ಕಾರಣ ಅರ್ಧ ಕಾರಣ ಅದರಿಂದನೇ ಇವರು ತುಂಬಾ ವೀಕ್ ಆಗ್ಬಿಡ್ತಾರೆ. ಆಮೇಲೆ ಇನ್ನೊಂದು ಗುರುಜಿ, ಇವಾಗ ನಮ್ ತಂದೆ ಅದೆಂತೂ ಹೇಳಿದ್ರು ಹ್ಮ್ ರಾತ್ರಿ ಹೊತ್ತು ಟೆರೇಸ್ ಮೇಲೆ ಮಲ್ಕೊಂಡ್ ಕುಡ್ದು 2 ಗಂಟೆಯಿಂದ ದುಶ್ಯತೆಗಳೆಲ್ಲ ಇರುತ್ತೆ ಅಂತ ಹೇಳಿದ್ರು. ಇದು ಅಭಿಪ್ರಾಯ ಏನ್ ಗುರುಜಿ ಇದು? ಇಲ್ಲ, ಏನಿಲ್ಲ ಆತರ. ಬಟ್ ಜನರಲಿ ನೋಡಿ, ಈಗ ಏನಾಗತ್ತಂದ್ರೆ ಅರ್ಲಿ ಮಾರ್ನಿಂಗು ಮಾಸ್ಟರ್ಸು, ಹಾಸ್ಟೆಲ್ ಹಾಸ್ಟೆಲ್ ಮಾಸ್ಟರ್ಸ್ ಎಲ್ಲ ತಿರುಗ್ತಾ ಇರ್ತಾರೆ. ಯಾಕಂದ್ರೆ ಆ ಟೈಮು ಅಂತ ಸ್ವಚ್ಛವಾಗಿರುತ್ತಲ್ಲ, ಈ ಆಚೆ ಕಡೆ ಗೊಂದಲ ಕಡಿಮೆ ಇರ್ತದಲ್ಲ. ಓಕೆ, ಆ ಟೈಮಲ್ಲಿ ಅವರು ಬರ್ತಾರೆ. ಬೈ ಚಾನ್ಸ್ ಯಾರನ್ನ ನೋಡೋಂತ ಅಂದ್ರೆ ನೋಡಿದ್ರೆ ತಟ್ಕೋಬೇಕು. ತಟ್ಕೊಳಕ್ಕಾಗಿಲ್ಲ ಅಂದ್ರೆ ಒಂದು ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು, ಯಾಕೆ ಸುಮ್ಮನೆ ರಿಸ್ಕ್ ಅಂತ ಹೇಳ್ಬಿಟ್ಟು ಒಳಗಡೆ ಮಲಗಿ ಅಂತ ಹೇಳ್ತಾರೆ ಅಷ್ಟೇ. ಓಕೆ ಗುರುಜಿ, ಆಯ್ತಾ? ಥ್ಯಾಂಕ್ ಯು ಗುರುಜಿ. ಹ್ಮ್ ಥ್ಯಾಂಕ್ ಯು ಸರ್. ಲಕ್ಷ್ಮಿ ಮ್ಯಾಮ್, ಲಕ್ಷ್ಮೀ ಶಿವಯ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಿದ್ದೆನಲ್ಲಿ ಕನಸು ಬಂದ್ರೆ ಒಳ್ಳೇದಾ, ಕನಸು ಬರದೇ ಇದ್ರೆ ಒಳ್ಳೇದಾ? ಕನಸುಗಳು ಬರಬೇಕು, ಎಷ್ಟು ಬೇಕೋ ಅಷ್ಟು ಬರಬೇಕು. ನಿಮ್ಗೆ ಕನಸು ಬರ್ಬೇಕಂತ ಪೂರ್ತಿ ನಿದ್ದೆ ಕನಸು ಬಂದ್ರೆ ನಿಮ್ಮ ನಿದ್ದೆ ಒಟ್ಟೋಯ್ತು, ನಿಮ್ಮ ನಿದ್ದೆ ಕೆಟ್ಟೋಯ್ತು ಒಟ್ಟೋಯ್ತು, ಎರಡೂ ಹೋಯ್ತು ಅಲ್ವಾ? ಇಲ್ಲ, ನಮ್ಗೆ ಆ ಥರ ನಮ್ಗೆ ಬರಬಾರ್ದು. ಹ್ಮ್ ಯಾವ ತರದ ಕನಸು ತಂದ್ರೆ ಏನು ಆಗೋದಿಲ್ಲ, ರಾತ್ರಿ ಮಲ್ಕೊಂಡ್ರೆ ಬೆಳಗಿನೇ ಎದ್ದಿಳೋದು. ಗುಡ್. ಅದು ಹೇಳ್ತೀನಿ ನೋಡಿ. ಈಗಾಗಲೇ ನಾನು ಹೇಳಿದೆ, ನೀವು ತುಂಬಾ ಜನ ನಾವು ನೋಡ್ತಾ ಇರ್ತೀವಲ್ಲ. ಸೊ ಅವರು 3 ಗಂಟೆ ನಿದ್ದೆ ಮಾಡಿದ್ರು ಸಾಕು, ಅವ್ರಿಗೆ 4 ಗಂಟೆ ನಿದ್ದೆ ಮಾಡಿದ್ರು ಸ್ವಲ್ಪ ಜನಕ್ಕೆ ಸಾಕು. ಅದಕ್ಕೆ ನಿದ್ದೆ ಎಷ್ಟು ಗಂಟೆ ಬೇಕು ಅಂತ ಈ ಮೆಡಿಕಲ್ ಸೈನ್ಸ್ ಅಲ್ಲಿ ಇರುವಂಥದ್ದು ಅದು ಕರೆಕ್ಟ್ ಅಲ್ಲ. ಅದು 6 ಗಂಟೆ ಬೇಕು, 8 ಗಂಟೆ ಬೇಕು, 7 ಗಂಟೆ ಬೇಕು, ಇದೆಲ್ಲ ಡಿಪೆಂಡ್ಸ್ ಅಪಾನ್ ಯು. ಉದಾಹರಣೆಗೆ ನಾನು ಯಾವ ಟೈಮ್ನ ಮಲಗಿ ಇಮ್ಮಿಡಿಯೇಟ್ 5 ನಿಮಿಷ ನಿದ್ದೆ ಬರುತ್ತೆ ನನಗೆ. 5 ನಾವು ನಿಮಿಷ ಅಷ್ಟೇ. ಅವಾಗ ಏನಾಗುತ್ತೆ, ನಾನು ಜನರಲಿ ಈ ಮುದ್ರೆ ಹಾಕೊಂಡು ಮಲಗ್ತೀನಿ ನಾನು. ಅಂದ್ರೆ ಈ ಅಪಾನ ವಾಯು ಮುದ್ರೆ ಇಟ್ಕೊಂಡು ಹಾಗೆ ಮಲಗ್ತೀನಿ. ವಿತಿನ್ 5 minutes ಐ ವಿಲ್ ಸ್ಲೀಪ್. ನೋ ಮ್ಯಾಟರ್ ವಾಟ್ ಇಟ್ ಈಸ್. ತಕ್ಷಣ ಹೊಲಕೋತೀವಿ. ಹಾ, ರೇವತಿ ಮೇಡಮ್ ಕ್ಲಾಸ್ ಮುಗಿದ ತಕ್ಷಣ ಹೊಲಕೋತೀವಿ. ಎಸ್, ಮುಕ್ಕಾಲು 10:45-50 ಸುಮಾರಿಗೆ. ಹೌದು, ಬೆಳಗ್ಗೆ 4:15-5 ಗಂಟೆಗೆನೆ ಎಚ್ಚರ ಆಗೋದು. ಇಟ್ಸ್ ವೆರಿ ಗುಡ್. ಅದನ್ನ ಹೇಳ್ತೀನಲ್ಲ, ನಿಮ್ಗೆ ಕನಸುಗಳು ಅನ್ನೋದು ಪೂರ್ತಿ ಬರಬಾರ್ದು ಅಂತ ಹೇಳ್ಬಿಟ್ಟು ಕನಸುಗಳು ಬರಬಾರ್ದು ಅಂತ ಏನು ಗ್ಯಾರಂಟಿ ಇಲ್ಲ. ನಿಮ್ಮ ಕನಸುಗಳಿಗೆ ಎಷ್ಟೋ ರೀಸನ್ಸ್ ಇದೆ, ನಾನು ಈಗಾಗಲೇ ಹೇಳ್ತಾ ಇದ್ದೆ. ಆಯ್ತಾ? ಎಷ್ಟೋ ರೀಸನ್ಸ್. ಒಂದು ನಿಮ್ಮ ಡೇ ಟೈಮ್ ಮಾಡಿರೋದಾಗ್ಲಿ, ಸೊ ಇಂದಿನ ಯಾವಾಗಲೂ ಮಾಡಿರೋದು ನಮ್ಮ ಸಬ್ ಕಾನ್ಶಿಯಸ್ ಆಚೆ ಕಡೆ ಕಲಿಸ್ಬೇಕಂತ ನಾವು ನಮ್ಮನ್ನ ಅನುಭವಿಸಿ ಆಚೆ ಕಡೆ ಕಲಿಸ್ತಾ ಇರ್ತದೆ. ಇಂಥ ನೈಟ್ ಮೇರ್ಸು ಅದು ಇದು ಆಗ್ತದೆ. ಆದರೂ ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಅದು ಸ್ವಲ್ಪ ನೆನಪಿರ್ತವೆ. ಎಚ್ಚರಿಕೆ ಬರುವಾಗ ಬರುವಂಥ ಡ್ರೀಮ್ಸ್ ನೆನಪಿರ್ತವೆ. ಅದು ಸ್ವಲ್ಪ ನಮಗೆ ನೋವು ಕೊಡ್ಬೋದು. ಆದರೆ ನಾವೊಂದು ಮಾಸ್ಟರ್ ಆಗಿ ಅದನ್ನು ಲೆಕ್ಕ ಮಾಡಬಾರ್ದು, ತೆಗಿಬೇಕು, ಮೈಂಡಿಂದ ಬಿಡಬೇಕು. ತುಂಬ ಜನ ಅದೇ ಒಂಥರ ನಿಮಗೆ ಧ್ಯಾನ ಗೊತ್ತಿಲ್ಲ, ಈ ಜ್ಞಾನ ಆಧ್ಯಾತ್ಮಿಕ ದಾರಿ ಗೊತ್ತಿಲ್ಲ ಅಂದರೆ ಆ ಬಂದಿರೋ ಕನಸನ್ನೇ ಇಡೀ ದಿವಸ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅದನ್ನು ಕೊರಗ್ತಾ ಇರ್ತದೆ ಅವ್ರನ್ನು. ಈ ರೀತಿಯಲ್ಲಿ ಅವ್ರನ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಃಖಪೂರಿತ ಮಾಡ್ತದೆ. ಅದು ಆ ರೀತಿ ಅಲ್ಲ. ನಾವೆಲ್ಲರೂ ಮಾಸ್ಟರ್ಸ್. ಓಕೆ, ಏನೋ ಒಂದು ಕನಸು ಬಂದಿದೆ, ನಮ್ಗೆ ಏನೋ ಒಂದು ಪಾಠ ಕಲಿಸಿದೆ, ಆಯ್ತು ತಗೊಂಡಿದ್ವಿ, ಬಿಟ್ಬಿಡೋಣ. ಮತ್ತೆ ಯಾಕೆ ಅದು ಮೈಂಡಲ್ಲಿ ಇಟ್ಕೊಂಡು ಕೊರಗ್ತಾ ಇರೋದು ಅಂತ ನಾವು ಆ ರೀತಿಯಲ್ಲಿ ಅರ್ಥ ಮಾಡ್ಕೊತೀವಿ. ಆಯ್ತಾ? ಆದರೆ ಇಡೀ ನೈಟಲ್ಲಿ ನೆನ್ಪಿಟ್ಕೊಳ್ಳಿ, ಪೂರ್ತಿ ನೈಟ್ ಎಲ್ಲ ಡೀಪ್ ಸ್ಲೀಪ್ ಬಂದಿದೆಯಾ ಅಂತಂದ್ರೆ, ಯಾವುದೂ ಕನಸುಗಳಿಲ್ಲ, ನೆನಪಿಲ್ಲ, ಡೀಪ್ ಸ್ಲೀಪ್ ಅಲ್ಲಿ ಇದೀವಿ ಅಂದ್ರೆ ದಟ್ ಇಸ್ ವೆರಿ ಗುಡ್. ಆಕ್ಚುಲಿ ಓಶೋ ರಜನೀಶ್ ಹೇಳ್ತಾರೆ, ನನಗೊಂದು ಡ್ರೀಮ್ ಬರಲ್ಲಪ್ಪ ಅಂತ ಹೇಳ್ತಾರೆ ಓಶೋ ರಜನೀಶ್. ಎಷ್ಟೋ ಸರಿ ಹೇಳಿದ್ದಾರೆ ಅವರು, ನನಗೊಂದು ಡ್ರೀಮ್ ಬರಲ್ಲ, ಒಂದು ಕನಸು ಬರಲ್ಲ ಅಂತ ಹೇಳ್ತಾರೆ. ನಾವು ಕ್ಲಾಸ್ಗೆ ಸೇರ್ಕೊಂಡಿರೋದು ಹೊಸದು. ಹಾ, ತುಂಬಾ ಆರೋಗ್ಯ ಪ್ರಾಬ್ಲಮ್ ಇತ್ತು. ಹ್ಮ್ ನಾನು 2-3 ಗಂಟೆ ಧ್ಯಾನ ಮಾಡ್ತೀನಿ. ಹ್ಮ್ ಅದರಿಂದ ನನಗೆ ಶುಗರು, ಮೋಷನ್ ಎಲ್ಲ ಸರಿಯಾಗಿದೆ. ವೆರಿ ಗುಡ್. ಬರೋದಿಲ್ಲ, ಅದಕ್ಕಾಗಿ ನಿಮ್ಮ ಅನುಭವ ಶೇರ್ ಮಾಡಿ. ಮೇಡಮ್ ಕೊಡ್ತಾರೆ ಅವಕಾಶ ಸಾಟರ್ಡೆ. ಆಯ್ತಾ? ನಿಮ್ಗೆ ಏನು ಅನುಭವ ಬಂದಿದೆ ಮತ್ತೆ ಹೇಳ್ಬೇಕಲ್ಲ. ಧ್ಯಾನದಿಂದ ಈ ಅನುಭವ ಬಂದಿದೆ ಅಂತ ಪತ್ರಿ ಸರ್ ಯಾಕೆ ಕೊಟ್ಟಿರೋದು? ಇದು ನಮ್ಗೆ
ಧ್ಯಾನ ಅನುಭವ ಅಂತ ಹಂಚ್ಬೇಕು ಅಂತ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ. ಅದು ಸಾಟರ್ಡೆ ಮೇಡಮ್ ಅವಕಾಶ ಕೊಡ್ತಾರೆ, ಒಂದು 10 ನಿಮಿಷದ ಟೈಮ್ ತಗೊಂಡು ನೀವು ನೀಟಾಗಿ ಮಾತಾಡಿ. ಸೊ ದಟ್ ನಿಮ್ಮ ಅನುಭವ ಇಡೀ ಪ್ರಪಂಚಕ್ಕೆ ಹೋಗುತ್ತೆ. ನೋಡಿ, ಧ್ಯಾನದಿಂದ ನನಗೆ ನಿದ್ದೆ ಸರಾಯಿತು ಅಲ್ವಾ, ನಮ್ಮ ಸಕ್ಕರೆ ಕಡಿಮೆ ಆಯಿತು, ಆಮೇಲೆ ನನ್ನ ಕಾನ್ಸ್ಟಿಪೇಷನ್ ಹೋಯ್ತು ಅಂತ ಹೇಳುವಾಗ ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ವಿಚ್ ಎವ್ರಿಬಡಿ ಹ್ಯಾಸ್ ಟು ಲರ್ನ್. ಸರಿ ಗುರುಗಳೇ. ಓಕೆ. ಸೊ ಕನಸಿಲ್ಲದೆ ನಿದ್ದೆ ವಂಡರ್ಫುಲ್, ನೆನ್ಪಿಟ್ಕೊಳ್ಳಿ. ಎಸ್, ರಾಧಾ ಮ್ಯಾಮ್. ನಮಸ್ತೆ ಗುರುಜಿ. ಹೇಳಿಮ್ಮ. ಇವಾಗ ಇವಾಗ ಕನಸು ನಾವು ನಿದ್ದೆ ಮಾಡ್ತಾ ಇರ್ತೀವಿ, ಡೀಪ್ ನಿದ್ದೆ ಹೋಗ್ತಾ ಇರ್ತೀವಿ. ಒಂದೊಂದ್ಸಲಿ ಎಚ್ಚರ ಇಲ್ಲ, ಎದೇಳಕ್ಕೂ ಆಗಲ್ಲ. ಕನಸು ಒಂಥರ ಭಯಂಕರ, ಇತ್ತು ತಿರ್ಗಕ್ಕಾಗಲ್ಲ, ಹತ್ತು ಆಗಲ್ಲ, ಒಂಥರ ಅದುಮ್ದಂಗ್ ಇರ್ತೈತಲ್ಲ ಒಂದೊಂದ್ಸಲಿ, ಯಾವಾಗೋ ಒಂದೊಂದ್ಸಲಿ. ಅದು ಯಾಕೆ ಆ ತರ ಬರುತ್ತೆ ಅಂತ ಅದೊಂದು ಕ್ವಶನ್ ಗುರುಜಿ. ಅದಕ್ಕೊಂದು ಕಾರಣ ಇಲ್ಲಮ್ಮ, ಎಷ್ಟೋ ಕಾರಣಗಳಿದೆ. ಅರ್ಥ ಆಯ್ತಾ? ಒಂದು ಕಾರಣ ಅಂತ ಹೇಳಕ್ ಆಗಲ್ಲ. ಓಕೆ. ಈಗ ಧ್ಯಾನ ಅನುಭವಗಳು ಎಷ್ಟು ಬರ್ತವೆ? ಎಷ್ಟೋ ಬರ್ತವೆ. ಯಾಕೆ? ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಇರೋದೆಲ್ಲ ಒಂಥರ ತೋಡಿ ಆಚೆ ಕಡೆ ಕಲಿಸ್ತಾ ಇರ್ತದೆ. ಆಯ್ತಾ? ಅಲ್ಲಿಂದ ಡಿಗ್ ಮಾಡಿ ಅಗದು ಆಚೆ ಕಡೆ ಕಲಿಸ್ತಾ ಇರ್ತದೆ. ಯಾಕಂದ್ರೆ ನೀವು ಸಂಪೂರ್ಣ ಸ್ವಚ್ಛಗೊಳಿಸ್ಕೋಬೇಕಲ್ಲ ಧ್ಯಾನದಲ್ಲಿ. ಆಯ್ತಾ? ಸೊ ಧ್ಯಾನದಲ್ಲಿ ಹೇಗೆ ಅನುಭವಗಳು, ಕನಸಲ್ಲಿ ಸಹ ಸ್ವಲ್ಪ ಆ ರೀತಿಯಲ್ಲೇ ಬರ್ತವೆ. ಆಯ್ತಾ? ಆದ್ರೆ ಡೀಪ್ ಸ್ಲೀಪ್ ಅಲ್ಲಿ ಬರೋದು ಯಾವುದು ನೆನಪಿರೋದಿಲ್ಲ. ಡೀಪ್ ಸ್ಲೀಪ್ ಅಲ್ಲಿ ಕನಸೇ ಇಲ್ಲ ಬಿಡಿ. ಕನಸು ಅಂದ್ರೆ ಅಲ್ಲಿ ನಾನು ಹೇಳಿದಲ್ಲ, ಡೀಪ್ ಸ್ಲೀಪ್ ಅಲ್ಲಿ ಬರುವಂತದ್ದು ಸೂಕ್ಷ್ಮ ಶರೀರ ಅನುಭವಗಳು, ಸೂಕ್ಷ್ಮ ಶರೀರ ಯಾನ ಅನುಭವಗಳು, ಔಟರ್ ಬಾಡಿ ಎಕ್ಸ್ಪೀರಿಯನ್ಸಸ್. ಅದು ಎಲ್ಲರಿಗೂ ನೆನಪಿರೋದಿಲ್ಲ ಬಿಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿ. ನಿಮ್ಮ ಮಿಕ್ಕಿದು ಲೈಟ್ ಸ್ಲೀಪ್ ಅಲ್ಲಿ, ಆಯ್ತಾ, ಲಾಸ್ಟ್ ಸ್ಲೀಪು ರೆಮ್ ಸ್ಲೀಪ್ ಬರೋದೇ ನನಗೆ ನೆನಪಿರೋದು. ಲೈಟ್ ಸ್ಲೀಪ್ ಅಲ್ಲಿ ಬರೋದು ತುಂಬಾ ಕಡಿಮೆ ಜನಕ್ಕೆ ನೆನಪಿರ್ತವೆ. ಅಲ್ಲಿ ಬರ್ತವೆ ಸ್ವಲ್ಪ ಕನಸುಗಳು. ಲೈಟ್ ಸ್ಲೀಪ್ ಅಂತ 45% ಇರ್ತದೆ, ಅಲ್ಲಿ ಕನಸುಗಳು ಬರ್ತವೆ. ತುಂಬಾ ಜನಕ್ಕೆ ನೆನಪಿರೋದಿಲ್ಲ. ಯಾಕಂದ್ರೆ ಅದು ಮೊದಲನೇ ಸ್ಲೀಪ್ ಅಲ್ವಾ. ಸೊ ನಮ್ಗೆ ಪೂರ್ತಿ ಡೀಪಲ್ಲಿ ಇರ್ತೀವಲ್ಲ, ನೆನಪಿರೋದಿಲ್ಲ. ಬಟ್ ನೆನಪಿರ್ತದೆ ಅಂತಂದ್ರೆ ಎಸ್, ಅಫ್ಕೋರ್ಸ್ ಅದು ಸ್ವಲ್ಪ ನಿಮ್ಮಲ್ಲಿ ಒಳಗಡೆ ಸ್ವಲ್ಪ ಎಚ್ಚರಿಕ ಜಾಸ್ತಿ ಇದೆಯಾ ಅಂತ ಅರ್ಥ. ಓಕೆ. ಬಟ್ ಯಾವುದೇ ಬಂದಿದ್ರು, ಒಂದು ಕನಸು ಬಂದಿದೆ ಅಂತಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ತುಂಬಾ ಇರ್ತವೆ ಅದಕ್ಕೆ ಈಕ್ವೇಶನ್ಸ್, ಒಂದರಲ್ಲ. ಆಯ್ತಾ? ನಿಮ್ಗೆ ಪ್ಯಾನಿಕ್ ಬರ್ತಾ ಇದೆ ಅಂದ್ರೆ, ಒಂಥರ ಭಯ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ನಿಮ್ಮಲ್ಲಿ ಆ ಭಯ ಇದೆ. ಅದು ರಿಲೀಸ್ ಮಾಡಕ್ಕೇನು ನಿಸರ್ಗ ಒಂದು ಪ್ರಯತ್ನ ಮಾಡ್ತದೆ. ಅದು ಅನುಭವಿಸಿ ರಿಲೀಸ್ ಮಾಡಿಸ್ಕೊಳ್ಳಿ ಅಷ್ಟೇ. ಆಯ್ತಾ? ಅದನ್ನು ಮತ್ತೆ ತೆಗೆದು ಕ್ಯಾರಿ ಮಾಡ್ಕೊಡೋದು ಬೇಡ. ಯಾಕಂದ್ರೆ ನಮ್ಗೆ 2 ಜೀವನಗಳಿದೆ. ಕಣ್ಣು ತೆರೆಸ್ಕೊಂಡೊಂದು ಜೀವನ ಇದೆ, ಕಣ್ಣು ಮುಚ್ಕೊಂಡೊಂದು ಜೀವನ ನಡೀತಾ ಇದೆ. ಆಯ್ತಾ? ನೆನ್ಪಿಟ್ಕೊಳ್ಳಿ, ನಾವು ಟೋಟಲ್ 24 hours ಅಲ್ಲಿ 8 ಗಂಟೆ ಅಂದ್ರೆ 8 ಗಂಟೆಯಿಂದ 10 ಗಂಟೆ ಅಂತ ಇಟ್ಕೊಳ್ಳಿ ನೈಟು. ಆ ನೈಟು ನಡೆಯುವಂತ ಜೀವನ ಅದು ಸಪರೇಟ್ ಜೀವನ. ಅದೊಂದು ಜೀವನ. ಕಣ್ಣುಗಳು ತೆರೆಸ್ಕೊಂಡು ನಾವು ಮಾಡೋದು ಜೀವನ, ಇದೊಂದು ಜೀವನ. ಅದಕ್ಕೋಸ್ಕರ ಅದು ಇಂಪಾರ್ಟೆಂಟೇ, ಇದು ಇಂಪಾರ್ಟೆಂಟೇ. ಅದನ್ನು ಸರಿಯಾಗಿ ನಡ್ಸ್ಕೋಬೇಕು, ಇದನ್ನು ಸರಿಯಾಗಿ ನಡ್ಸ್ಕೋಬೇಕು. ಆದ್ರೆ ಯಾವ ಕನಸುಗೂ ಯಾವುದು ಭಯಪಡೋದು ಬೇಡ. ಜಸ್ಟ್ ಇಟ್ ಈಸ್ ರಿಲೀಸಿಂಗ್. ನಿಮ್ಮ ಒಳಗಡೆ ಇರುವಂತ ಭಯವನ್ನು ರಿಲೀಸ್ ಮಾಡ್ತಾ ಇದೆ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಗಲಲಿತಾ ಮ್ಯಾಮ್ ಮಾತಾಡಿ. ನಾಗಲಲಿತಾ ಮ್ಯಾಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಿದ್ದೆ ಮಾಡುವಾಗ ಹಾಗೆ ಗಾಬರಿ ಆದಾಗೆ ಕಿರ್ಚ್ಕೊಂಡಿರ್ತೀನಿ, ಅಮ್ಮ ಅಂತ. ಏನೋ ಕಿರ್ಚಿದ್ದು ಕೇಳಿಸಿರುತ್ತೆ ನನಗೆ, ಕಿರ್ಚಿದೀನಿ ಅನ್ಸುತ್ತೆ. ಆದ್ರೆ ಅದು ಬಾಯಿಂದ ಬರಲ್ಲ, ಎಲ್ಲೋ ಧ್ವನಿ, ಎಲ್ಲಿಂದನೋ ಧ್ವನಿ ಬಂದಂಗ ಆಗಿರುತ್ತಲ್ಲ ಸರ್. ಬಾಯಿ ನಾನು ಅಮ್ಮ ಅಂತ ಬಾಯಲ್ಲಿ ಅಂದಿರಲ್ಲ, ಹೇಗೆ ಆ ಧ್ವನಿ ಎಲ್ಲಿಂದ ಬಂತು ಅಂತ ತುಂಬಾ ದಿನದಿಂದ ಈ ಪ್ರಶ್ನೆ ಕಾಡ್ತಾ ಇತ್ತು, ಅದಕ್ಕೆ ಕೇಳಿದೆ ಸರ್. ಅದೆಲ್ಲ ಒಳಗಡೆ ನಿಮ್ಮ ಅಮಿಗ್ದಾಲ ಅಂತ ಇದೆ, ಈಗಲೇ ಫಿಯರ್ ಸೆಂಟರ್ ಅಂತ ಇದೆ. ಫಿಯರ್ ಸೆಂಟರ್, ಅಮಿಗ್ದಾಲ, ಅದು ತುಂಬಾ ಆಕ್ಟಿವ್ ಆಗಿರ್ತದೆ ನೈಟು, ಯಾವುದು ನಿದ್ರೆದಲ್ಲಿ. ನಿಜವಾಗಿ ಹೇಳ್ಬೇಕಂದ್ರೆ ಇಷ್ಟು ಭಯಾನಕರ ನಮ್ಗೆ ಎಚ್ಚರಿಕವಾಗ್ಲೂ ಅನ್ಸಲ್ಲ. ನೋಡಿದ್ರ? ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ನಾವು ಎಚ್ಚರಿಕೆ ಆ ಒಳಗಡೆ ಅಷ್ಟು ಭಯಾನಕರ ಆಗಿರ್ತದೆ. ಇಷ್ಟು ಪರಿಸ್ಥಿತಿ ನನ್ಗೆ ಇದೆಯಾ ಅಂತ ನೀವು ಕಣ್ ತೆರೆಸಿದ್ರೆ ಇಲ್ಲ, ಚೆನ್ನಾಗಿದೆ. ಮತ್ತೆ ಯಾಕೆ ಇಷ್ಟ ಆಯ್ತು ಅಂತಂದ್ರೆ, ಆ ಅಮಿಗ್ದಾಲ ಅಂತ ಒಂದು ಫಿಯರ್ ಸೆಂಟರ್ ನಿಮ್ಮಲ್ಲಿ ತುಂಬಾ ಆಕ್ಟಿವ್ ಇದ್ದು, ನಿಮ್ಮ ಒಳಗಡೆ ಇರುವಂತ ಎಲ್ಲ ಭಯಗಳನ್ನು ಆಚೆ ಕಡೆ ಕಲಿಸ್ಬೇಕು. ಅದು ಸಂಪೂರ್ಣವಾಗಿ ಕ್ಲೀನ್ ಮಾಡ್ತಾ ಇರ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಒಳಗಡೆ ನಕಾರಾತ್ಮಕ ಥಾಟ್ಸ್ ಹೆಚ್ಚಿಟ್ಕೊಂಡಿದ್ರೆ, ಆಯ್ತಾ,
ಪದೇ ಪದೇ ನೆಗೆಟಿವ್ ಥಿಂಕಿಂಗ್ ಇರುವಂತ ಸ್ವಲ್ಪ ವ್ಯಕ್ತಿಗಳಿಗೆ ಈ ರೀತಿಯಲ್ಲಿ ಆಗುವಂತ ಚಾನ್ಸಸ್ ಇದೆ. ಆಯ್ತಾ? ಸೊ ಅದಕ್ಕೆ ಕಾರಣಗಳು ಅನೇಕ. ಆದ್ರೆ ಯಾವುದೇ ಬಂದಿದ್ರೆ ಅದನ್ನು ಮತ್ತೆ ಕೊರಗ್ತಾ ಇರಬಾರ್ದು. ಡೇ ಟೈಮ್ ಅಲ್ಲಿ ಅದು ಬಿಟ್ಬಿಡ್ಬೇಕು. ಇದು ಮಾತ್ರ ಸತ್ಯ. ಅದು ಆಯ್ತಾ? ಭಯ ಅಂತಲ್ಲ, ಅದು ಧ್ವನಿ ನಾವು ಬಾಯಿಂದ ಬಿಟ್ಟಿರಲ್ಲ, ಗೊತ್ತಾಗುತ್ತಲ್ಲ ಎಲ್ಲಿಂದ ಸ್ವಲ್ಪ ಜನ ಬಾಯಿಂದನೂ ಬಿಡ್ತಾರೆ. ಹಾ. ಆಯ್ತಾ? ಅಂತ ಪರಿಸ್ಥಿತಿ. ಅದಕ್ಕೆ ನಾನು ಹೇಳ್ತಾ ಇದ್ನಲ್ಲ, ಮೈಂಡ್ ಈಸ್ ಆಕ್ಟಿವ್ ಇನ್ ದ ಸ್ಲೀಪ್. ಇನ್ ದ ಡ್ರೀಮ್ ಸ್ಲೀಪ್ ಮೈಂಡ್ ಈಸ್ ಆಕ್ಟಿವ್. ನೀವು ಅನ್ಕೋಬಿಡಿ. ಇನ್ನೊಂದು ಹೇಳ್ತೀನಿ, ನಾನು ಈಗಾಗಲೇ ಹೇಳಿದೆ, ನಿದ್ದೆದಲ್ಲಿ ನನಗೆ ಆಲ್ಮೋಸ್ಟ್ 65 ಶ್ವಾಸಗಳು ತಗೊಂತೀನಿ ನಾನು, ಬ್ರೆತ್ಸ್. ಆಯ್ತಾ? ನಾವು ಯಾರು ಡೀಪ್ ಸ್ಲೀಪ್ ಮಾಡ್ತಾರೋ, ಯೋಗ ನಿದ್ರೆ ಮಾಡ್ತಾರೋ, ಅವರು ತುಂಬಾ ಲಾಂಗ್ ಲೈಫ್ ಬದುಕ್ತಾರೆ. ಆಯ್ತಾ? ಯಾರು ಈ ಡ್ರೀಮ್ ಸ್ಲೀಪ್ ಮಾಡ್ತಾ ಇರ್ತಾರೋ, ಪದೇ ಪದೇ ಕನಸುಗಳು ಬರೋದು, ಒಂಥರ ಭಯಾನಕ ಕನಸುಗಳು, ಇವೆಲ್ಲ ಕಡಿಮೆ ಆಗ್ಬೇಕಂದ್ರೆ ಧ್ಯಾನ ಚೆನ್ನಾಗಿ ಮಾಡಿ. ನಿಮ್ಮ ಕನಸುಗಳು, ನಿಮ್ಮ ರೆಮ್ ಸ್ಲೀಪ್ ಅಲ್ಲಿ ಇಂಥ ಭಯಾನಕರ ಸಿಚುವೇಶನ್ಸ್ ಆಗ್ಲಿ, ಇಂಥ ಒಂಥರ ಕೋಪದು ಭಾವೋದ್ರೇಕಗಳು ಇಂಥವೆಲ್ಲ ಕಡಿಮೆ ಆಗ್ತಾ ಹೋಗ್ತವೆ ವೆನ್ ಯು ಆರ್ ಡೂಯಿಂಗ್ ಮೆಡಿಟೇಷನ್ ದ ಡೇ ಟೈಮ್. ಈಗ ಸಂಕಲ್ಪ ಧ್ಯಾನದಲ್ಲೂ ಅಷ್ಟೇ ಸರ್. 2 ದಿನ ತುಂಬಾ ಒಳಗಡೆಯಿಂದ ಬೆಚ್ಚಿ ಶೇಕ್ ಆಗ್ಬಿಡ್ತು ಶರೀರ. ತುಂಬಾನೇ ಆಯ್ತು 2 ದಿನ ಸರ್, ಬೆಳಗ್ಗೆ ಜಾವ ಮಾಡುವಾಗ. ಸೊ ನಿಮ್ಮ ಕನಸುಗಳ ಸ್ಲೀಪ್ ಅನ್ನು ಸರಿಪಡಿಸ್ಕೊಳಕ್ಕೆ ಒಳ್ಳೆ ಧ್ಯಾನ ಮಾಡಿ, ನಂಬರ್ 1. ಆಯ್ತಾ? ಸೊ ಯಾರು ಡೀಪ್ ಸ್ಲೀಪ್ ಮಾಡ್ತಾರೋ ಅವ್ರಿಗೆ ಶ್ವಾಸಗಳ ಕನ್ಸಂಪ್ಷನ್ ಕಡಿಮೆ ಆಗತ್ತೆ. ನೀವು ದೀರ್ಘಕಾಲ ಬದುಕುವಂತ ಅವಕಾಶ ಹೆಚ್ಚಿದೆ. ಆಯ್ತಾ? ಹೆಚ್ಚು ಕನಸಿನ ನಿದ್ದೆ ಮಾಡ್ತೀರಾ, ನಿಮ್ಗೆ ಶ್ವಾಸಗಳ ಸಂಖ್ಯೆ ನಾರ್ಮಲ್ ಆಗಿ 15 to 18. ಬಟ್ ನಿದ್ದೆದಲ್ಲಿ ಕನಸುಗಳ ನಿದ್ದೆ, ಒಂಥರ ಕೋಪ ಮತ್ತೇನೋ ಭಯ, ಮೇಲೆಯಿಂದ ಕೆಳಗೆ ಬಿದ್ದು ಹೋಗ್ತಾ ಇದ್ವಿ ಇಂಥದ್ದು ಅರುವಾಗ ಅದು ಒಂಥರ ಬ್ರೀತಿಂಗ್, ಜಾಸ್ತಿ ಬ್ರೀತಿಂಗ್ ತಗೊಂತೀರಾ, ನಿಮ್ಗೆ ಗೊತ್ತಿಲ್ಲ ತಗೊಂತಾ ಇರ್ತೀರಾ, ಸ್ವೆಟಿಂಗ್ ಬರುತ್ತೆ. ಆಯ್ತಾ? ಒಂಥರ ನೋವಾಗ್ತಾ ಇರ್ತದೆ, ಗಾಬರ ಆಗ್ತಾ ಇರ್ತದೆ, ಎದ್ದು ಕೂತ್ಕೊಂತೀರಾ. ದಟ್ ಮೀನ್ಸ್ ಯು ಆರ್ ಕನ್ಸ್ಯೂಮಿಂಗ್ ಟು ಮೆನಿ ಬ್ರೆತ್ಸ್, ಸೊ ವಿಚ್ ವಿಲ್ ಶಾರ್ಟನ್ ಯುವರ್ ಲಾಂಗಿವಿಟಿ, ಲೈಫ್ ಸ್ಪ್ಯಾನ್. ಅರ್ಥ ಆಯ್ತಾ? ಥ್ಯಾಂಕ್ ಯು. ಶ್ಯಾಮಲಾ, ನಮಸ್ತೆ ಗುರುಜಿ. ನಮಸ್ತೆ. ನನಗೂ ಕನ್ಸು ಬೀಳುತ್ತೆ ರಾತ್ರಿ. ಯಾವಾಗ್ಲೂ ಕನ್ಸು ಬೀಳುತ್ತೆ, ಆದ್ರೆ ಬೆಳಿಗ್ಗೆ ಎದ್ದು ನೆನಪೇ ಇರುದಿಲ್ಲ. ಕೆಲವು ಸಲ ನೆನಪಿರುತ್ತೆ, ಕೆಲವು ನೆನಪೇ ಇರುದಿಲ್ಲ. ಕಾಮನ್ ಅದು ಅದರಲ್ಲಿ ಏನು ಮಿಸ್ಟೇಕ್ ಇಲ್ಲ. ವೇದಾವತಿ ಮ್ಯಾಮ್. ರೈಟ್. ಸರ್ ನಮಸ್ತೆ ಸರ್. ನಮಸ್ತೆ. ನಾನು ಬೆಂಗಳೂರಿಂದ ಶಿಫ್ಟ್ ಆಗಿ ಇಲ್ಲಿಗೆ ಬಂದು ಹೊಸದ್ರಲ್ಲಿ ಆತರ ಭಯಂಕರ ಕನ್ಸು ಬೀಳ್ತಿತ್ತು ಸರ್. ಯಾರೋ ನನ್ನ ಹೊಡಿಯೋಂಗೆ ಅನ್ಕೊಂಡೆ, ಹೊಸ ಜಾಗ ಸರ್. ಆಮೇಲೆ ಧ್ಯಾನಕ್ಕೆ ಬಂದ್ಮೇಲೆ ಸರ್ ಒಂದ್ ದಿವಸ ಒಂದ್ ಕನ್ಸು ಬಂತು. ಯಾರೋ ಅವ್ರು ಒಂದು ಸ್ಪಿರಿಟ್ ತರ ಇದ್ರು. ಅವ್ರು ಹೇಳಿದ್ರು, ನಾನಿಲ್ಲಿ 200 ವರ್ಷದಿಂದ ಇದ್ದೀನಿ ಗೊತ್ತಾ ನಿಮ್ಗೆ ಅಂದ್ರು. ಅಷ್ಟೇ ಸರ್. ಆಮೇಲಿಂದ ಆತರ ಏನ್ ಭಯ ಇಲ್ಲ, ಏನಿಲ್ಲ. ಇವಾಗ ಒಳ್ಳೆ ನಿದ್ದೆ ಬರುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಆಮೇಲೆ ಇನ್ನೊಂದು, ಈ ತರ ಸ್ಟ್ರೇಟ್ ಮಲಗಿದ್ರೆ ಸರ್ ಕೆಟ್ಟ ಕನ್ಸುಗಳು ಬರುತ್ತೆ. ಒಂದ್ ಸೈಡ್ ಮಲಗಿದ್ರೆ ಕನ್ಸುಗಳು ಬರಲ್ಲ. ಅದೊಂದು ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಇರುತ್ತೆ. ರೈಟ್. ಓಕೆ. ಅಂದ್ರೆ ಆದಷ್ಟು ಅಂದ್ರೆ ನಾವು ಮಾಡ್ಬೇಕಾಗಿರೋದು, ಈಗ ನೋಡಿ, ಒಂದು ಕಡೆ ಮಲಗಿದ್ರೆ ಒಂದು ಶ್ವಾಸ ಆಕ್ಟಿವ್ ಆಗುತ್ತೆ, ಇನ್ನೊಂದು ಕಡೆ ಮಲಗಿದ್ರೆ ಇನ್ನೊಂದು ಶ್ವಾಸ ಆಕ್ಟಿವ್ ಆಗುತ್ತೆ. ಹೇಳ್ತಾ ಇದೀನಿ. ಈಗ ಹೀಗೆ ಈ ಅಮೃತಾಸನಲ್ಲಿ ಶ್ವಾಸ ಅಂದ್ರೆ ಅಮೃತಾಸನ ಶವಾಸನಲ್ಲಿ ಮಲ್ಕೊಂತೀವಿ. ಹೀಗೆ ಒಂದು ಡೆಡ್ ಬಾಡಿ ಕದಲಿದಲೆ ಅಂದ್ರೆ ಒಂದು ಡೆಡ್ ಬಾಡಿ, ಒಂದು ಶವ ಹೇಗೆ ಕದಲಲ್ಲ, ಒಂದು ಅದ ಹೇಳ್ತಾರಲ್ಲ ತೆಲುಗಲ್ಲಿ ಕದಲಲ್ಲ ಅಂತ. ಸೊ ಯಾವ ಕದಲೋದಿಲ್ಲ, ಅದು ಕದಲಿಕೆ ಇಲ್ಲ, ಜಸ್ಟ್ ಹಾಗೆ ಮಲ್ಕೊಂಡಿರ್ತದೆ. ಅದಕ್ಕೆ ತುಂಬಾ ಜನ ಹೀಗೆ ಮಲ್ಕೊಳ್ಳುವಾಗ ಒಂಥರ ನಿದ್ದೆ ಮಾಡ್ತಾ ಇರ್ತಾರೆ. ಸೊ ನೀವು ನಿಮ್ಮ ಹೊಟ್ಟೆದಲ್ಲಿ ಆಹಾರ ಇದ್ರೆ ಅದು ಸ್ವಲ್ಪ ಕರಗಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಲೆಫ್ಟ್ ಅಲ್ಲಿ ಮಲಗಬೇಕು. ಲೆಫ್ಟ್ ಅಲ್ಲೇ ಮಲಗಬೇಕು. ಎಲ್ಲ ಸ್ಟ್ರೇಟ್ ಶವಾಸನ ನನ್ ಯಾವತ್ತು ಮಲಗಿಲ್ಲ ಸರ್, ನನ್ಗೆ ಆಗೋದು ಇಲ್ಲ. ನಾನ್ ಲೆಫ್ಟ್ ಅಲ್ಲೇ ಮಲಗ್ತೀನಿ, ರೈಟ್ ಅಲ್ಲೇ ಹೇಳ್ತೀನಿ. ಕರೆಕ್ಟ್. ಸೊ ಈಗ ತಿರುಗೋದಿಲ್ಲ. ಏನಾಗತ್ತಂದ್ರೆ
ಇನ್ನು ನೆಕ್ಸ್ಟ್ ರೈಟ್ ಮಲಗಿದ್ರೆ ಲೆಫ್ಟ್ ಆಕ್ಟಿವ್ ಆಗುತ್ತೆ. ಅವಾಗ ಬಾಡಿ ಕೂಲ್ ಡೌನ್ ಆಗ್ತಾ ಬರ್ತದೆ. ಕೂಲ್ ಡೌನ್ ಕೂಲ್ ಡೌನ್ ಕೂಲ್ ಡೌನ್. ನೋಡಿ ನಮ್ಗೆ ಓಹೋ ನೈಟ್ ಏನಾಗತ್ತೆ, ಬಾಡಿ ಕೂಲ್ ಡೌನ್ ಆಗ್ಲೇಬೇಕು, ಅಂದ್ರೆ ಟೆಂಪರೇಚರ್ ಕಡಿಮೆ ಆಗ್ಲೇಬೇಕು. ನಾವು ಒಳ್ಳೆ ನಿದ್ದೆ ಬರಬೇಕಂದ್ರೆ 16ರಿಂದ 17 ಡಿಗ್ರೀಸ್ ಟೆಂಪರೇಚರ್ ಬೇಕು ನಮಗೆ. ಅವಾಗ ಪ್ಯಾರಾಸಿಂಪಥೆಟಿಕ್ ನೆಟ್ವರ್ಕ್ ಸ್ಟಾರ್ಟ್ ಆಗತ್ತೆ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವ್ ಬರುತ್ತೆ, ರಿಲ್ಯಾಕ್ಸೇಷನ್ ಹೆಚ್ಚಾಗತ್ತೆ. ಆಯ್ತಾ? ಅದು ಅದರ ಗುಣ ಆಗಿರ್ತದೆ. ಬಟ್ ನಿಮ್ಮ ಹೊಟ್ಟೆದಲ್ಲಿ ಏನಾದ್ರೂ ಇಟ್ಕೊಂಡಿದ್ದೀರಾ ಅವಾಗ ಖಂಡಿತ ಲೆಫ್ಟ್ ಅಲ್ಲೇ ಮಲಗಬೇಕು. ಇವಾಗ ಸೇಫ್ ಸರ್, ನೈಟ್ ಟೈಮ್ ಊಟನೇ ಮಾಡೋದಿಲ್ಲಲ್ಲ. ಹೌದು, ಆ ರೀತಿಯಲ್ಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಟ್ ನೀವು ಡೀಪ್ ರಿಲ್ಯಾಕ್ಸೇಷನ್ ಮಾಡಬೇಕು. ಆಯ್ತಾ? ನಿಮ್ಮ ಸುಸುಮ್ನನ್ನ ಆಕ್ಟಿವ್ ಮಾಡ್ಕೋಬೇಕಂದ್ರೆ ಸ್ಟ್ರೈಟ್ ಮಲಗೋದೇ ಕರೆಕ್ಟ್. ಅಂದ್ರೆ ನೀವು ಯೋಗ ನಿದ್ದೆ ಮಾಡ್ಬೇಕಂದ್ರೆ ನಾಟ್ ಲೈಕ್ ಅಂದ್ರೆ ನಿದ್ದೆ ಒಳಗಡೆ ಹೋಗೋದಂತಲ್ಲ, ಯೋಗ ನಿದ್ರೆ. ಅದಕ್ಕೆ ಸ್ಟ್ರೈಟ್ ಕರೆಕ್ಟ್ ಅಮೃತಾಸ್. ಅವಾಗ ಎರಡೂ ಮೂಗಿಗಳಿಂದ ಸಮಾನವಾಗಿ ನಡೀತಾ ಇರ್ತದೆ. ಅವಾಗ ಸೆಂಟರ್ ಇರುವಂತ ಈ ಸುಷುಮ್ನ ನಾಡಿ ಆಕ್ಟಿವ್ ಬರುತ್ತೆ. ನನ್ಗೆ ಈಗಾಗಲೇ ಆಕ್ಟಿವ್ ಇದೆ ಸರ್. ನಾನು 2 ಒಳ್ಳೆಯಲ್ಲಿ ಆರಾಮಾಗಿ ಉಸಿರಾಡ್ತೀನಿ. ಎರಡು ಆಕ್ಟಿವ್ ಆಗೋದು ಸ್ವಲ್ಪ ಸಮಯನೇ, ಬಟ್ ಸೆಂಟ್ರಲ್ ಮಲಗಿದ್ರೆ ಆ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಾರೆ. ಹಾ ಆತರ ಮಲಗಿದ್ರೆ ಒಂಥರ ಭಯ ಆಗುತ್ತೆ ಸರ್. ಭಯ ಆಗತ್ತೆ, ಬಟ್ ಅದು ಎರಡೂ ಚಾನಲ್ಸ್ ಓಪನ್ ಆಗಿ ನಡೀತಾ ಇರ್ತದೆ. ಮತ್ತೆ ಈ ತಣ್ಣೀರು ಸ್ನಾನ ಹೇಳಿದ್ರಿ ಸರ್, ನಾನ್ ಮಾಡಿದೆ ಸರ್ 2 ದಿನ. ತುಂಬಾ ಕೂಲು, ತುಂಬಾ ಫ್ರೆಶ್ ಅನ್ಸುತ್ತೆ, ಮೊದ್ಲಿನ ತರ ಇಲ್ಲ. ಅಂದ್ರೆ ಧ್ಯಾನದ ಪ್ರಭಾವ. ನಿಮ್ಮಲ್ಲಿರುವಂತ ಎಲ್ಲಾ ಆರ್ಟರೀಸ್, ಎಲ್ಲ ವೇನ್ಸ್, ಎಲ್ಲ ಸೋ ಕಾಲ್ಡ್ ನಾವ್ ಹೇಳ್ತೀವಲ್ಲ ಒಳಗಡೆ ನಡೀತಾ ಇರೋಂತ ಎಲ್ಲ ರಕ್ತನಾಳಗಳು ಸ್ವಲ್ಪ ಕಾಂಟ್ರಾಕ್ಟ್ ಅಂದ್ರೆ ತರ ಸಂಕೋಚ ವ್ಯಾಕೋಚ ಗುರಿ ಆಗತ್ತೆ. ಅವಾಗ ರಕ್ತ ಬ್ಲಡ್ ಫ್ಲೋ ತುಂಬಾ ಚೆನ್ನಾಗಾಗ್ತದೆ. ಆ ರೀತಿ. ಥ್ಯಾಂಕ್ ಯು ಸರ್. ಎಸ್, ನಮಸ್ತೆ ಸರ್. ಪ್ರತಿಯೊಬ್ರು ಮಾಡ್ಲೇಬೇಕು. ಅಟ್ಲೀಸ್ಟ್ 1 ಸರಿ 2 ಸರಿ, ದಿನಕ್ಕೆ 2 ಸರಿ ಮಾಡಿದ್ರು 1 ಸರಿ ಕಂಪಲ್ಸರಿ ತಣ್ಣೀರ್ ಮಾಡ್ಕೊಳ್ಳಿ. ಎಸ್, ಚೆನ್ನಾಗಿದೆ ಸರ್. ಹೇಳಿ, ಕೊನೆ ಪ್ರಶ್ನೆ. ಸರ್, ನಮ್ಗೆ ಬೆಳಗಿನ ಜಾವ ಸ್ವಲ್ಪ ಕನ್ಸುಗಳೆಲ್ಲ ಬರುತ್ತೆ. ಅದು ಒಂದೊಂದ್ ದಿವಸ ಹೇಳಕ್ ಗೊತ್ತಾಗತ್ತೆ, ನನಗೆ ಅರ್ಥ ಆಗತ್ತೆ. ಅದು ಒಂದೊಂದ್ ದಿವಸ ಹೇಳಕ್ಕೆ ಬರಲ್ಲ, ಆ ತರ ಕನ್ಸಾಗತ್ತೆ ಒಂದೊಂದ್ ದಿನ. ಮತ್ತೆ ನಾನು ಕೂತ್ಕೋತಾ ಇರ್ತೀನಿ, ಬಾಯಿ ತೆಗ್ದಿರ್ತೀನಿ, ಧ್ವನಿ ಬರಲ್ಲ. ಕೂಗ್ತೀನಿ ಯಾರನ್ನು, ಅದು ನಾನು ಕೂಗ್ತಾ ಇದ್ದೀನಿ ಅನ್ಸುತ್ತೆ, ಅವ್ರು ಯಾರಿಗೂ ಕೇಳ್ಸಿರಲ್ವಾ ಅಥವಾ ನನಗೆ ಕೂಗಕ್ಕೆ ಬರಲ್ವಾ, ಅದೇನೋ ಅರ್ಥ ಆಗ್ತಾ ಇಲ್ಲ ಸರ್. ಅರ್ಥ ಆಗೋದಿಲ್ಲ, ಅಷ್ಟೇ ಆಗೋದು, ಹಂಗೆ ಆಗೋದು. ಆಯ್ತಾ? ಸೊ ಯಾಕಂದ್ರೆ ನಿಮ್ಮ ಮೈಂಡ್ ಆಕ್ಟಿವ್ ಇರ್ತದೆ, ಆರ್ಗಾನ್ಸ್ ಆಕ್ಟಿವ್ ಇರಲ್ಲ. ಸೆನ್ಸಸ್ ಅಂದ್ರೆ ಇಂದ್ರಿಯಗಳು ಆಕ್ಟಿವ್ ಇರಲ್ಲ. ಕಣ್ಣುಗಳು ನೋಡ್ತಾ ಇದೆಯಾ, ಮೂಗು ಏನಾದ್ರೂ ಸ್ಮೆಲ್ ತಗೊಂತಾ ಇದೆಯಾ, ಕಿವಿಗಳು ಕೇಳಿಸ್ತಾ ಇದೆಯಾ, ಬಾಯಿಂದ ಹೇಳಕ್ಕಾಗತ್ತಾ? ಆಗಲ್ಲ. ಅವೆಲ್ಲ ಬ್ರೈನ್ ಸ್ಟೆಮ್ ಇದೆಲ್ಲ, ಅದು ಕಟ್ ಮಾಡಿರ್ತದೆ, ಯಾವುದನ್ನು ಆಕ್ಟಿವ್ ಬಿಡಲ್ಲ. ಅದು ಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಸ್ವಲ್ಪ ಅನರ್ಥಗಳಾಗ್ತವೆ, ಕಷ್ಟಗಳಾಗ್ತವೆ. ಉದಾಹರಣೆಗೆ ನಿಮ್ಮ ಬ್ರೈನ್ ಸ್ಟೆಮ್ಮು ಆ ಮೆಸೇಜಸ್ ಎಲ್ಲ ಒಳಗಡೆ ನಡೀತಾ ಇರೋಂಥ ಕನಸುಗಳ ಮೆಸೇಜಸ್ ಎಲ್ಲ ಬಾಡಿ ಪಾರ್ಟ್ಸ್ ಮೇಲೆ ಪ್ರಭಾವ ತೋರಿಸಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಕನಸು ಬರ್ತಾ ಇದೆ, ಯಾವುದೋ 5ನೇ ಫ್ಲೋರ್ ಇಂದ ಕೆಳಗಡೆ ಬಿದ್ದು ಹೋಗ್ತಾ ಇದೆ ಅಂತ. ಇನ್ ಕೇಸ್ ಬಿಟ್ರೆ ಏನಾಗುತ್ತೆ, ಹೋಗಿ ಬಿದ್ದೋಗೋದು ಗ್ಯಾರಂಟಿ ಅಲ್ವಾ? ಆ ರೀತಿಯಲ್ಲಿ ಬಿಡೋದಿಲ್ಲ. ಅದು ಬ್ರೈನ್ ಸ್ಟೆಮ್ ಅಂತಿದೆಯಲ್ಲ, ಅಲ್ಲಿ ಕಟ್ ಮಾಡ್ತದೆ ಅಷ್ಟೇ, ಕೆಳಗಡೆ ಹೋಗಿ ಬಿಡಲ್ಲ. ಆ ಮೆಸೇಜಸ್ ಎಲ್ಲ ಅಲ್ಲೇ ಕಟ್ ಮಾಡ್ತದೆ. 2-3 ತರ ಕನಸುಗಳೆಲ್ಲ ಬೀಳುತ್ತೆ ಸರ್. ಅದೇ ನೀವ್ ಹೇಳ್ದಂಗೆ ಒಂದೇ ತರ ಅಂತ ಇಲ್ಲ, ಒಂದಿನ ಆ ತರ ಕಿಚ್ಕೊಳ್ಳೋ ತರ ಆಗಿರುತ್ತೆ, ಒಂದಿನ ಹೇಳಕ್ಕೆಲ್ಲ ಬರುತ್ತೆ, ನನ್ ಕಂಡಿದ್ದೆಲ್ಲ ಹೇಳ್ಬೋದು, ಇಲ್ಲ ಹೇಳುವಂತ ಕನಸು. ಒಂದಿನ ಹೇಳಕ್ಕೆ ಆಗಲ್ಲ, ಅಂದ್ರೆ ನಾನ್ ಬಾಯ್ ಬಿಟ್ರೆ ಆ ಟೈಮಲ್ಲಿ ಎಚ್ಚರ ಆಗ್ಬಿಡುತ್ತೆ ಸರ್. ಮತ್ತೆ ಏನು ಹೇಳಕ್ಕೆ ಗೊತ್ತಾಗಲ್ಲ, ನಾನು ಯಾಕೆ ಕಿರ್ಚ್ಕೊಂಡೆ ಅನ್ನೋದು ಮಾತ್ರ ನನಗೆ ಅನುಭವ ಆಗಿರುತ್ತೆ. ನಾನ್ ಕಿರ್ಚ್ಕೊಂಡೆ ಅದೆಲ್ಲ ಗೊತ್ತಾಗುತ್ತೆ, ಅದ್ ಯಾರಿಗೂ ಕೇಳ್ಸಿರಲ್ಲ. ಜೊತೆಗೆ ಅದಕ್ಕೆ ನಾನು ಹೇಳೋದು ಆಂತರಿಕ ಜೀವನ, ಬಾಹ್ಯ ಜೀವನ. ಓಕೆ, ಕನಸಿನ ಜೀವನ ಅದೊಂದು ಲೈಫ್, ದಟ್ಸ್ ಡಿಫರೆಂಟ್ ಪ್ರಪಂಚ. ಅದು ಆಲ್ ಟುಗೆದರ್ ಇಟ್ಸ್ ಎ ಡಿಫರೆಂಟ್ ವರ್ಲ್ಡ್. ಆ ಜೀವನ ನಮಗಿದೆ, ಈ ಜೀವನ ನಮಗಿದೆ. ಆಯ್ತಾ? ಯಾವ ಜೀವನವನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ರೂಪುಗೊಳಿಸ್ಕೋಬೇಕಂತ ಅದು ನಮ್ಮ ಮೇಲೆ ಡಿಪೆಂಡ್ ಆಗತ್ತೆ. ಓಕೆ, ನಿಮ್ಮ ಡೇ ಟೈಮ್ ಜೀವನ ಕರೆಕ್ಟ್ ಆಗಿ ನಡ್ಸ್ಕೊಂತ ಹೋದ್ರೆ
ಅಂದ್ರೆ ಒಂಥರ ಒಳ್ಳೆ ಕರ್ಮಗಳು ಧರ್ಮಯುತವಾಗಿ ಎಲ್ಲ ಶಾಂತಿಯುತವಾಗಿ ಇಂಥ ಕೆಲಸಗಳು ಮಾಡ್ತಾ ಇರುವಾಗ ಸೊ ನೈಟ್ ಅಲ್ಲಿ ಬರುವಂತ ನೈಟ್ ಸಮಯ ಇದೆಲ್ಲ ಆ ಪೂರ್ತಿ ಸಮಯ ಪೂರ್ತಿ ಡೀಪ್ ಸ್ಲೀಪ್ ಅಲ್ಲೇ ಇರ್ತೀವಿ ನಾವು. ಒಂಥರ ಯೋಗ ನಿದ್ರೆನೇ ಆಗ್ಬಿಡ್ತದೆ. ಅದೆಲ್ಲ ಪ್ರತಿ ಗುರುಗಳು ಮಾಸ್ಟರ್ಸ್ಗೆಲ್ಲ ಯೋಗ ನಿದ್ರೆನೇ ಇರ್ತದೆ. ಸೊ ಕನಸುಗಳು ಬೇಕಾಗಿಲ್ಲ. ಇಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ಅದಿವಿಟ್ಕೊಳ್ಳೋದು, ಸಪ್ರೆಸ್ ಡಿಸೈರ್ಸು, ಎಷ್ಟೋ ಭಾವೋದ್ರೇಕಗಳು ಇವೆಲ್ಲ ಪಡ್ತಾ ಇರ್ತೀವಿ ನಿತ್ಯ ಜೀವನದಲ್ಲಿ. ಇವೆಲ್ಲ ಮತ್ತೆ ರಿಪೀಟ್ ನಾವು ಅನುಭವಿಸ್ತೀವಿ ನೈಟ್. ಮತ್ತೆ ನಮ್ಮ ಮನ್ಸಲ್ಲಿ ಹೇಳ್ಕೊಳಕ್ಕೆ ಅಂತ ಮಾಡಿರ್ತೀವಿ, ಅದು ಹೇಳ್ಕೊಳಕ್ ಆಗದೆ ಆತರ ಮಾಡೋದು ಅಂತ. ಖಂಡಿತ ಬಂದೇ ಬರ್ತದೆ. ಅದು ನೀವು ತೀರ್ಸ್ಕೋಬೇಕಲ್ಲ. ತೀರ್ಸ್ಕೊಂಡಿಲ್ಲ ಅಂದ್ರೆ ಏನಾಗತ್ತೆ ಗೊತ್ತಾ, ಒಂದು ರೀತಿಯಲ್ಲಿ ನಿಮ್ಗೆ ತೊಂದರೆ ಆಗ್ತದೆ. ಮತ್ತೆ ನನ್ನ ಮಗ ಏನ್ ಮಾಡ್ತಾನೆ ಅಂದ್ರೆ ಗುರುಗಳೇ, ಅದು ಅಲ್ಲಿ ಏನೋ ಮಧ್ಯಾಹ್ನ ಎಲ್ಲ ಏನ್ ಮಾತಾಡಿರ್ತಾನೆ ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಇಲ್ಲಿ ರಿಪೀಟ್ ಮಾಡ್ತಾ ಇರ್ತಾರೆ ನೈಟ್ ಅಲ್ಲಿ. ಅದಕ್ಕೆ ಏನ್ ಕನ್ಸ ಅಥವಾ ಅದು ಏನ್ ಹೇಳ್ಬೇಕು ಗುರುಗಳೇ ಅದಕ್ಕೆ? ಡ್ರೀಮಿಂಗ್ ಅವ್ರ ಕನ್ಸಲ್ಲಿ ಹೇಳೋದ ಅವರು ಕನ್ಸಲ್ಲೇ ಹೇಳೋದು. ಅದು ರೆಮ್ ಪೇಜ್ ಇದೆಲ್ಲ, ಆ ಫೇಸ್ ಅಲ್ಲಿ ರೆಮ್ ಸ್ಲೀಪ್ ಅಲ್ಲಿ ಹೇಳ್ತಾ ಇರ್ತಾರೆ. ಅದು ಅವನು ಗೊತ್ತಿಲ್ಲ. ನಾನ್ ಬಾಗಿಲು ತಗೊಂಡು ಯಾಕೋ ಏನ್ ಕೂಗುದಲ್ಲ ಅಂದ್ರೆ ನಾನೇನಂದೇನ ಏನ್ ಮಾಡ್ದೆ ಅಂತ ಅಂತಾರೆ. ಬಟ್ ಅದನ್ನ ಅಲ್ಲಿ ಏನೇನಾಯ್ತು ಅದನ್ನ ರೆಡಿ ಮಾಡು, ಆ ಟೇಬಲ್ ಹಾಕು, ಇದು ಮಾಡು, ಅಲ್ಲಿ ಏನೇನೋ ಮಾಡಿರ್ತಾರ ಅದೆಲ್ಲ ಹೇಳ್ತಿರ್ತಾರೆ ಇಲ್ಲಿ. ಅದೆಲ್ಲ ಹುಡುಗರಿಗೆಲ್ಲ ಆರ್ಡರ್ ಮಾಡಿರ್ತಾರೆ, ಅದೆಲ್ಲ ಇಲ್ಲಿ ಮಾಡ್ತಿರ್ತಾರೆ. ನನ್ಗೆ ಯಾರ ಜೊತೆ ಮಾತಾಡ್ತಿದಾರೆ ಅಂತ ನೋಡಿ ಬಾಗಿಲು ತೆಗೆದು ನೋಡಿದ್ರೆ ಏನಿಲ್ಲ. ಯಾಕೋ ಯಾರ ಜೊತೆ ಮಾತಾಡ್ತಿದ್ದೆ, ನಾನೇನ್ ಮಾತಾಡ್ದೆ, ನಾ ಮಲ್ಗಿದೆ ಅಷ್ಟೇ. ಒಂಥರ ಈ ತರ ಅದ್ ಯಾವ ತರ ಮೈಂಡು, ಯಾಕೆ ಆ ತರ ಆಗೋದು ಅಂತ. ರೆಮ್ ಸ್ಲೀಪ್ ಅಲ್ಲಿ ಆಗತ್ತೆ. ಸೊ ರೆಮ್ ಸ್ಲೀಪ್ ಅಲ್ಲಿ ಆಗತ್ತೆ. ಬಟ್ ಅಂದ್ರೆ ಏನಾಗತ್ತೆ ಗೊತ್ತಾ, ಡೇ ಟೈಮ್ ಎಲ್ಲ ತುಂಬಾ ಕೆಲಸ ಮಾಡಿರ್ತಾರೆ. ಅವೆಲ್ಲ ನಮ್ಮಲ್ಲಿ ಆ ಇಂಪ್ರೆಷನ್ಸ್ ಇದ್ದೇ ಇರ್ತವೆ. ನೈಟು ಆ ರೆಮ್ ಸ್ಲೀಪ್ ಏನಿದೆ ಆ ರೆಮ್ ಸ್ಲೀಪ್ ಅಲ್ಲಿ ರಿಪೀಟ್ ಆಗ್ತವೆ, ಖಂಡಿತ ರಿಪೀಟ್ ಆಗ್ತವೆ. ಆದಷ್ಟು ನಾನು ಹೇಳ್ತಾ ಇರೋದು, ಡೇ ಟೈಮ್ ಅಲ್ಲಿ ಮಾಡುವಂತವೆ ನೈಟ್ ಅಲ್ಲಿ ರಿಪೀಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಮಿಕ್ಕಿರೋದು ಬೇರೆ ಮಿಕ್ಕಿರೋದು ತುಂಬಾ ಕಾರಣಗಳಿದೆ ಆ ಬರುವಂತ ಕನಸುಗಳಿಗೆ. ಬಟ್ ಒಂದು ಪ್ರಧಾನ ಕಾರಣ ಇದೆ. ಡೇ ಟೈಮ್ ನಾವು ಏನೇನು ತುಂಬಾ ಹೆಚ್ಚಿನ ರೀತಿಯಲ್ಲಿ ನಾವು ಅಳವಡಿಸ್ಕೊಂತೀವಿ, ತೊಡಗಿಸ್ಕೊಂತೀವಿ, ಗ್ಯಾರಂಟಿ ರಿಪೀಟ್ ಆಗ್ತದೆ. ಅದನ್ನು ಕಡಿಮೆ ಆಗ್ತಾ ಹೋಗ್ಬೇಕು. ನಮ್ಮ ನಿದ್ದೆ ತುಂಬಾ ಆಳವಾದ ನಿದ್ದೆ ಬರಬೇಕು ಅಂತಂದ್ರೆ ಹೆಚ್ಚಿನ ಧ್ಯಾನ ಸೇರಿಸ್ಕೋಬೇಕು ನಾವು ಅಷ್ಟೇ. ಅದು ತೊಂದ್ರೆ ಏನಾಗಲ್ಲ ಗುರುಗಳೇ? ಆತರ ತುಂಬಾ ದಿವಸ ಆತರ ಏನಾಗೋದಿಲ್ಲ. ನಥಿಂಗ್. ಧನ್ಯವಾದ ಗುರುಗಳೇ, ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಲ್ರದ್ದು ಹ್ಯಾಂಡ್ ರೈಸ್ ಮುಗೀತು ಸರ್. ಸಂಪನ್ನಗೊಳಿಸೋಣ. ಸೊ ತುಂಬಾ ಅದ್ಭುತವಾದ ಮಾಹಿತಿ. ಯಾಕಂತಂದ್ರೆ ಇಷ್ಟೊಂದು ಜನ ಪ್ರಶ್ನೆ ಕೇಳಿ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಷ್ಟು ದಿನ ಇದು ಹುದುಗಿತ್ತು, ಇದಕ್ಕೆ ಉತ್ತರ ಸಿಕ್ತು ಅಂತ ಅನ್ಕೊಂಡಿದ್ದೇನೆ. ಮತ್ತೆ ಸರ್ ಚೆನ್ನಾಗಿ ಹೇಳಿದ್ದಾರೆ. ಯಾಕಂದ್ರೆ ಭಯ ಪಡ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂದ್ರೆ ನಮ್ದೇನದು ಅಡಗಿರ್ತದೆ ಅದನ್ನ ಒಂದು ಎಕ್ಸಿಟ್ ಅದು ಅಂತ ಹೇಳ್ಕೊಂಡು, ಸೊ ಆದ ಕಾರಣ ಇದ್ರ ಬಗ್ಗೆ ಭಯ ಪಡುವುದು ಬೇಡ. ನಮ್ಗೆ ಹೀಗೆ ನಾವು ಕಣ್ಣು ತೆಗ್ದಿದ್ದಾಗ ಆಗದೆ ಇರತಕ್ಕಂಥದ್ದೆಲ್ಲ ಡ್ರೀಮ್ ನಲ್ಲಿ ಹೋಗುತ್ತೆ. ಮತ್ತೆ ಭಯನೂ ಅಷ್ಟೇ, ಅದೊಂದು ಎಕ್ಸಿಟ್ ಆಕ್ಚುಲಿ. ಆದ ಕಾರಣ ಅದು ಒಳ್ಳೇದೆ ಅಂತ ಹೇಳತಕ್ಕಂಥದ್ದು. ಅದ್ಭುತವಾದ ಮಾಹಿತಿ, ಜ್ಞಾನ ಹಂಚಿಕೆ ಆಯ್ತು ಸರ್. ತಮಗೆ ಈ ವೇದಿಕೆಯ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಅನಂತ ಧನ್ಯವಾದಗಳು. ಅಲ್ಲದೆ ಈ ಒಂದು ವೇದಿಕೆಯನ್ನ ತಾವು ನಿರ್ಮಾಣ ಮಾಡಿ ನಮ್ಗೆಲ್ರಿಗೆ ಒಂದು ಸದಾವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದೀರಿ. ತಮಗೆ ಮೇಡಮ್ ಲಕ್ಷ್ಮಿ ಮೇಡಮ್ ಅವರಿಗೆ ಹಾಗೂ ತಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೆ ಸಹ ಅನಂತ ಧನ್ಯವಾದಗಳು ಸರ್. ಸೊ ಬೆಳಿಗ್ಗೆ ಇವತ್ತು 9 ಗಂಟೆಯಿಂದ ಇಲ್ಲಿವರೆಗೆ ಧ್ಯಾನ ಅದ್ಭುತವಾಗಿ ಆಯ್ತು. ಇವತ್ತು ಮ್ಯೂಸಿಕ್ ಬೇರೆ ಕೊಟ್ಟಿದ್ದೆ, ಬಹಳ ಮೈಲ್ಡ್ ಆಗಿತ್ತು. ನಾನಂತೂ ಒಂದು 20 ಮಿನಿಟ್ಸ್ ಯಾವತ್ತೂ ನಾನು ಮಾಡೋದಿಲ್ಲ, ಬಟ್ ಇವತ್ತು 20 ಮಿನಿಟ್ಸ್ ನಾನೇ ಧ್ಯಾನ ಮಾಡ್ಕೊಂಡೆ ಅಂತ ಅನ್ಸಿತ್ತು. ಬಹಳ ಚೆನ್ನಾಗಿತ್ತು ಅಂತ ನಾನು ಅನ್ಕೊಂಡೆ. ಆ ಧ್ಯಾನದ ಒಂದು ಈ ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇರತಕ್ಕಂತಹ ಎಲ್ಲ ಧ್ಯಾನ ಬಂಧುಗಳಿಗೂ ಸಹ ನನ್ನ ಅನಂತ ಧನ್ಯವಾದಗಳು. ನಾವು ಸರ್ ಹೇಳಿದಾಗೆ ಶನಿವಾರ ನೆನ್ಪಿಟ್ಟುಕೊಳ್ಳಿ, ಈ ಧ್ಯಾನದಿಂದ ಈ ಮಹಾತಾರ ಫೌಂಡೇಶನ್ಗೆ ಬಂದ್ಮೇಲೆ ಏನೇನ್ ತಮ್ಮಲ್ಲಿ ಪರಿವರ್ತನೆ ಆಯ್ತು, ತಮ್ಗೆ ಏನೇನ್ ಲಾಭ ಆಯ್ತು, ಏನೇನ್ ಬದಲಾವಣೆ ಆಯ್ತು ಅಂತ ಹೇಳತಕ್ಕಂಥದ್ದನ್ನ ಶನಿವಾರ ದಯಮಾಡಿ ಹಂಚಿಕೊಳ್ಳೋಣ. ಎಲ್ಲರೂ ಸಹ ಹೇಳತಕ್ಕಂಥ ಒಂದು ಕರೆಯನ್ನು ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಸಂಪನ್ನಗೊಳಿಸೋಣ. ಎಲ್ರಿಗೂ ಸಹ ಧನ್ಯವಾದಗಳು.